ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಷಟಸ್ಥಲ ಚಕ್ರವರ್ತಿ, ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು, ಮಹಾಶರಣ ಶ್ರೀ ಚನ್ನಬಸವೇಶ್ವರರ ವಚನಗಳ ತಲಕಟ್ಟುಗಳ ಪೈಕಿ ಭಕ್ತನ ಆಚಾರಲಿಂಗ ಸ್ಥಳ ಈಗಾಗಲೇ ಯಶಸ್ವಿಯಾಗಿ ಮುಗಿಸಿ, ಭಕ್ತನ ಜ್ಞಾನಿ ಸ್ಥಳವನ್ನು ಮುಗಿಸಿ, ಈಗ ಭಕ್ತನ ಗುರುಲಿಂಗ ಸ್ಥಳ ಅಂದ್ರೆ ಭಕ್ತನ ಮಹೇಶ ಸ್ಥಳ, ಅದಕ್ಕೆ ಸಂಬಂಧಪಟ್ಟಂತ ವಚನಗಳನ್ನು ಪ್ರತಿನಿತ್ಯ ಒಂದೊಂದು ವಚನ ನೋಡ್ತಾ ಇದ್ದೀವಿ. ಇಲ್ಲಿ ಭಕ್ತನ ಗುರುಲಿಂಗ ಸ್ಥಳ, ಭಕ್ತನ ಮಹೇಶ ಸ್ಥಳದಲ್ಲಿ ಏನಾಗ್ತದೆ ಅಂದ್ರೆ, ಭಕ್ತ ತನ್ನಲ್ಲಿರುವ ನಿಷ್ಠಾಭಕ್ತಿಯನ್ನ ಈ ಶಿವಾಚಾರ ಮಾರ್ಗದಲ್ಲಿ ನಿಷ್ಠೆಯನ್ನಿಟ್ಟುಕೊಂಡು ಆ ಒಂದು ನಿಷ್ಠೆಯನ್ನ ಏನ್ ಮಾಡ್ತಾ ಇದ್ದಾನಂದ್ರೆ ಜ್ಞಾನಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾನೆ. ಜ್ಞಾನಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಸದ್ಗುರುವಿನ ಬಳಿ ಸಮಗ್ರ ಶರಣಾಗತಿ. ಸೂತ್ರಗಳು ಹೇಳಿನಿ. ಫಸ್ಟ್ ಏನಾಗಬೇಕು? ಅಭಿಪ್ಸೆ. ಅಭಿಪ್ಸೆ ಅಂತಂದ್ರೆ ಅಂಗ ಲಿಂಗವಾಗುವುದು ಮತ್ತೆ ಜೀವ ಶಿವನಾಗುವುದು. ಅತ್ಯಂತ ಹಿರಿಯ ಇಚ್ಛೆಗಳು. ಈ ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು. ಇದು ಏನದು ಅಂತಂದ್ರೆ, ಈ ಜಗತ್ತಿನೊಳಗ ಈ ಪ್ರಕ್ರಿಯೆ ನಡೀತಾನೆ ಇರ್ತದೆ. ಶಿವ ಹೋಗಿ ಜೀವ ಆಗ್ತಾನ, ಶಿವನೇ ಜೀವ ಆಗ್ಯಾನ ಇಲ್ಲ? ಶಿವನೇ ಜೀವ ಆಗ್ತಾನ, ಮತ್ತ ಜೀವ ಮತ್ತ ಸಾಧನೆ ಮಾಡಿ ಶಿವ. ಈಗ ಬ್ಯಾಟಿಂಗ್ ಬಾಲಿಂಗ್ ಮಾಡ್ತಿರ್ತಾರಲ್ರಿ, ಅವ ಬ್ಯಾಟ್ ಬಾಲ್ ತಗೊಂಡು ಒಂದು ಹೋಗಿತಾನ. ಬಾಲ್ ತಗೊಂಡು ಹೋಗದ್ಮೇಲೆ ಇವ ಏನ್ ಮಾಡ್ತಾನ, ಬ್ಯಾಟ್ ತಗೊಂಡು ಮತ್ತ ಅದಕ್ಕೆ ಹೊಡೆದ್ಬಿಡ್ತಾನ. ಮತ್ತೆ ಹುಡುಕಾಡ್ಕೊಂಡು ಬಂದು ಅವ ಬಾಲ್ ತಗೊಂಡು ಬಂದು ಮತ್ತೆ ಹೋಗಿತಾನ. ಮತ್ತ ಅವ ಈ ಕಡೆ ಹೊಡಿತಿರ್ತಾನ. ಹಂಗಿದು ಬ್ಯಾಟಿಂಗ್ ಬಾಲಿಂಗ್ ಇದ್ದಂಗಿದೆ. ಈ ಲೋಕದ ಲೀಲೆ ಅದು. ಜೀವ ಶಿವನಾಗುವುದು, ಶಿವ ಜೀವನಾಗುವುದು, ಜೀವ ಶಿವನಾಗುವುದು, ಶಿವ ಜೀವನಾಗುವುದು. ಇದರೊಳಗೆ ಏನಂದ್ರೆ ಇದಕ್ಕೆ ಮಂಥನ, ಶಿವಜೀವರ ಮಂಥನ. ಈ ಮಂಥನದಿಂದಲೇ ಮೋಕ್ಷದ ಬೆಣ್ಣೆ ತಯಾರಾಗ್ತದೆ. ಮೋಕ್ಷದ ಬೆಣ್ಣೆ, ಪರಮಾನಂದದ ಬೆಣ್ಣೆ ಎಲ್ಲಿ ತಯಾರಾಗ್ತದೆ ಅಂತಂದ್ರೆ ಈ ರೀತಿಯಾಗಂತ ಮಂಥನ ಮಾಡೋದ್ರಿಂದ, ಚರ್ನಿಂಗ್ ಅಂತಾರ ಅದಕ್ಕೆ. ಶಿವ ಜೀವನಾಗಿ ಭೂಮಿಗೆ ಬರ್ತಾನ, ಮತ್ತ ಜೀವ ಏನಾಗ್ತಾನ, ಸಾಧನೆ ಮಾಡಿ ಶಿವನಾಗಿ ಶಿವನ ಪಾದ ಸೇರ್ತಾನ. ಈ ರೀತಿ ಒಂದು ಚರ್ನಿಂಗ್ ಒಳಗ ಇದು ನಡೆದಿರ್ತದ. ಅದಕ್ಕೆ ಯಾವಾಗ ಶಿವ ಜೀವನಾಗಿ ಏನ್ ಮಾಡ್ತಾನ, ಕರ್ಮಭೋಗ ಮಾಡು, ಕರ್ಮಭೋಗ ಮಾಡು, ನಿನ್ ಕರ್ಮ ಏನದ ಅದು ಅನುಭವಿಸಿ ಹೋಗು ಅಂತೇಳಿ ಮ್ಯಾಲಿಂದ ತೆಳಗೋಗಿತಾನವ ಶಿವ. ತೆಳಗೋಗಿದ್ರೆ ಈ ಜೀವಕ್ಕ ನಿನ್ನ ಕರ್ಮ ದಾಟಿ ಆಧ್ಯಾತ್ಮ ಸಾಧನೆ ಮಾಡಿ ನೀನೇನಾಗು ಶಿವನಾಗು ಅಂತೇಳಿ ಗುರು ತೆಳಗ್ ಬಿದ್ದವನಿಗೆ ಮ್ಯಾಲೆ ಹತ್ತಾನ. ಹೆಂಗದ ನೋಡ್ರಿ, ಮ್ಯಾಲೊಬ್ಬವ ಅದನ, ತೆಳಗೊಬ್ಬವ ಅದನ.
ಕೆಳಗ ಗುರು ಅದನ, ಮ್ಯಾಲ ಶಿವ ಅದನ. ಇವನಿಗೇನ್ ಮಾಡ್ತಾನಪ್ಪ ಅಂದ್ರೆ ಕರ್ಮ ಭೋಗ ಮಾಡು ಅಂತೇಳಿ ನಮ್ಗ ಕೆಳಗ್ ಕಳಿಸ್ತಾನ. ಇವ ಕೆಳಗ್ ಬಂದವನಿಗೆ ಏನ್ ಮಾಡ್ತಾನ ಗುರು? ಮ್ಯಾಲೆ ಕಳಿಸ್ತಾನ. ನಾವು ಬಾಲ್ ಇದ್ದಂಗ ಅಷ್ಟೇ. ಎಲ್ಲಿ ತನಕ? ನಮ್ಮ ಸ್ವರೂಪದ ಜ್ಞಾನ ಆಗತ್ತ ತನಕ, ಜೀವರಾಗಿರುವ ತನಕ ನಮ್ದು ಇಷ್ಟೇ ಬಾಲ್ ಇದ್ದಂಗ. ನಮ್ಮ ಸ್ವರೂಪದ ಜ್ಞಾನ ಆಯ್ತು ಅಂತಂದ್ರೆ ಅಲ್ಲಿ ಬಾಲು ಇಲ್ಲ, ಅಲ್ಲಿ ಕೆಳಗಿಲಿಂತ ಮ್ಯಾಲೆ ಎತ್ತ ಗುರುನೂ ಇಲ್ಲ, ಮ್ಯಾಲಿಂದ ತೆಳಗೋಗಿ ದೇವರು ಶಿವನೂ ಇಲ್ಲ. ಆ ಸ್ವರೂಪ ಜ್ಞಾನ ಆಗ್ಲಾರ್ದಕ್ಕ ಇದೊಂದು ಕ್ರಿಯೆ ನಡೆದಿರ್ತದೆ. ಅದಕ್ಕೆ ಏನೇ ಇರಲಿ, ಹೆಂಗೆ ಇರಲಿ, ನಾವು ಈಗ ಜೀವರಾಗಿ ಬಂದೀವಿ ಅಂತಂದ್ರೆ ನಾವು ಆನಂದ ಹೊಂದಬೇಕು ಅಂತೇಳಿ ನಮ್ಮೊಳಗೊಂದು ದೊಡ್ಡ ಆಸೆ ಅದ. ಆ ಆನಂದ ಹೊಂದೋದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಏನೇನೋ ಮಾಡ್ಕೊತೋಗಿ ಆನಂದ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಆನಂದ ಹೊಂದುವ ಪ್ರಯತ್ನದಲ್ಲಿ ಸಾಕಷ್ಟು ಕಷ್ಟಪಡ್ತೀವಿ. ಅವೆಲ್ಲ ಎಂಥವದವ ಅಂದ್ರೆ ಕ್ಷಣಿಕ ಆನಂದಗಳದವ. ಶಾಶ್ವತವಾದ ಆನಂದ ಬೇಕು ಅಂತಂದ್ರೆ ಶಿವಾಚಾರ ಮಾರ್ಗ, ಶಿವಜ್ಞಾನ ಮಾರ್ಗ, ಶಿವಭಾನ ಮಾರ್ಗದೊಳಗ ಹೋಗ್ಬೇಕಾಗ್ತದೆ. ಈ ಮಾರ್ಗದಲ್ಲಿ ಹೋಗುವಾಗ ಒಂದನೇದು ನಾನು ಶಿವನಾಗಬೇಕು. ಈ ಬಾಲ್ ಆಗಿ ಆ ಕಡೆನೂ ಓಡಿಸ್ಕೋ, ಈ ಕಡೆನೂ ಓಡಿಸ್ಕೋ. ಹೆಂಗದ? ಆ ಕಡೆ ಬ್ಯಾಟ್ಲಿಂತ ಹೊಡಿತಾರ, ಈ ಕಡೆ ಕೈಲಿಂತ ಬಿಸಾಕ್ತಾರ. ಒಂದು ಬಿಸಾಕವರು ಒಂದು ಬ್ಯಾಟ್ ತಗೊಂಡು ಹೊಡೆಯವ್ರು. ಬಾಲ್ ಆಗೋದು ಚಲೋನಾ ಇದು? ಹುಟ್ಟು ಸಾವು ಅಂದ್ರೆ ಇದೇ ಮತ್ತೆ. ಹುಟ್ಟೋದು ಸಾಯೋದು, ಪುನರಪಿ ಜನನ ಪುನರಪಿ ಮಾರ. ಅದಕ್ಕೆ ನಾನು ಶಿವನಾಗಬೇಕು. ಈ ಬಾಲ್ ಆಗಿ ಬ್ಯಾಟ್ ಕಡೆಯಿಂದ ಹೊಡೆಸ್ಕೊಳ್ಳೋದು, ಬಾಲರ್ ಕಡೆಯಿಂದ ಹೋಗಿಸ್ಕೊಳ್ಳೋದು ಬೇಡಪ್ಪ. ನಾ ಶಿವನಾಗಬೇಕು, ಹುಟ್ಟೋದು ಬೇಡ, ಸಾಯೋದು ಬೇಡ ಅಂತೇಳಿ ಒಂದು ನಮ್ಮೊಳಗ ಏನ್ ಇಚ್ಛೆ ಉಂಟಾಗ್ತದ ಅದೇನಾಯ್ತು? ಅಭಿಪ್ಸೆ. ನಾನು ಶಿವನಾಗಬೇಕು, ನನ್ನ ಅಂಗ ಲಿಂಗವಾಗಬೇಕು, ನನ್ನೊಳಗಿನ ಜೀವ ಶಿವನಾಗಬೇಕು ಅಂತ. ಎರಡನೇದೇನದ? ಶಿವನಾಗಬೇಕಾದ್ರೆ ಒಬ್ಬ ಸಮರ್ಥ ಸದ್ಗುರುವಿಗೆ ಶರಣಾಗತಿ ಆಗಬೇಕು. ಇದು ಬಹಳ ಮುಖ್ಯ. ಸಮರ್ಥ ಸದ್ಗುರು ಈ ಒಂದು ವಚನ ಸಾಹಿತ್ಯದಲ್ಲಿ ಚನ್ನಬಸವೇಶ್ವರರಿಗೆ ಶರಣಾಗತಿ ಆಗಿರಬಹುದು, ಸಿದ್ಧಾಂತ ಶಿಖಾಮಣಿ ಒಳಗ ರೇಣುಕಾದಿ ಪಂಚಾಚಾರ್ಯರಿಗೆ ಶರಣಾಗತಿ ಆಗಿರ್ಬೋದು, ವೇದಾಂತ ಸಿದ್ಧಾಂತದೊಳಗ ಸಾಧು ನಿಶ್ಚಲದಾಸಿಗೆ, ಸಾಧು ಪೀತಾಂಬರಜಿಗೆ ಶರಣಾಗತರಾಗಿರ್ಬೋದು. ನಿಮ್ಮ ಗುಣ ಸ್ವಭಾವಗಳಿಗೆ ತಕ್ಕಂತೆ ನಿಮಗೊಂದು ಸ್ವಭಾವ ಅಂತದ. ಇಲ್ಲಿ ನಮ್ಮ ಕೆಲಸ ಏನಪ್ಪಾ ಅಂತಂದ್ರ ಎಲ್ಲ ರೀತಿ ವಿಚಾರಗಳು ನಿಮಗೆ ಪರಿಚಯ ಮಾಡಿಕೊಡೋದಷ್ಟೇ. ನ್ಯೂಸ್ ಪೇಪರ್ ಇದ್ದಂಗೆ ಪೀಠದ ಮೇಲೆ ಗುರುಗಳು ಅದರ ಇಲ್ಲ ಅಂದ್ರೆ ಅದರ ಪೀಠ ಇದು ಭಾನದ ಪೀಠ, ಜ್ಞಾನದ ಪೀಠ ಅಲ್ಲ, ವ್ಯಾಸಪೀಠನೂ ಅಲ್ಲ. ವ್ಯಾಸಪೀಠ ಅಂದ್ರೆ ಸುಮ್ಮನೆ ಓದ್ಕೋತ ಬರ್ಕೋತ ಶಾಸ್ತ್ರ ರಚನೆ ಮಾಡೋದು ವ್ಯಾಸಪೀಠ. ಬರೇ ಸ್ಟಡಿ ಸೆಂಟರ್ ಅದು ವ್ಯಾಸಪೀಠ. ಜ್ಞಾನಪೀಠ ಅಂತಂದ್ರೆ ಇನ್ನೊಬ್ಬರಿಗೆ ಹೇಳ್ಕೊತ ಹೋಗೋದು, ತನಗೆ ಅನುಭವ ಆಗ್ಯದ ಬಿಟ್ಟದ ಗೊತ್ತಿಲ್ಲ, ಯಾವುದೋ ಒಂದು ಬರೆದದ್ದು ಓದೋದು, ಇನ್ನೊಬ್ಬರಿಗೆ ಹೇಳ್ಕೊತ ಹೋಗೋದು, ಅದು ಜ್ಞಾನಪೀಠ. ನಿಜಗುಣ ಶಾಸ್ತ್ರ ಅದೇ ಮಾಡ್ಲಕತ್ತಾರಲ್ರಿ. ತಮಗೇನು ಅನುಭವ ಆಗ್ಯದ ಬಿಟ್ಟದ ಗೊತ್ತಿಲ್ಲ, ಒಟ್ಟ ಓದೋದು, ಹಿಂದಿನವ್ರು ಯಾರು ವಿಶ್ಲೇಷಣೆ ಮಾಡ್ಯಾರ ತಲೆ ಹಾಕಿ ಕೇಳೋದು, ಮುಂದೆ ಇನ್ನೊಬ್ಬರಿಗೆ ಹೇಳ್ಕೊತ ಹೋಗೋದು. ಇದು ನಮ್ದು ಇನ್ನೊಬ್ಬರಿಗೆ ಹೇಳೋದು ಮುಖ್ಯ ಇಲ್ಲ. ಇಲ್ಲಿ ನಂಬಲ್ಲಿ ಓದೋದು ಬರೆಯೋದು ಮುಖ್ಯ ಇಲ್ಲ. ಇಲ್ಲೇನದಂದ್ರೆ ನಾನೇ ಶಿವ, ನಾನೇ ಬ್ರಹ್ಮ ಅಂತೇಳಿ ಅನುಭವ ಮಾಡ್ಕೊಳ್ಳೋಂಥದ್ದು ಭಾನ ಇದು. ಅದಕ್ಕಿದು ನಮ್ದು ಎಂಥ ಪೀಠ? ಶುದ್ಧ ಬ್ರಹ್ಮ ಭಾನ ಪೀಠ, ಶುದ್ಧ ಶಿವ ಭಾನ ಪೀಠ. ಇದರೊಳಗೆ ಯಾವ ಶಾಸ್ತ್ರದ ಸೊಗಡು ಇಲ್ಲ, ಯಾವ ಗುರುವಿನ ಸೊಗಡು ಇಲ್ಲ. ಅವರೇ ನಿಶ್ಚಲದಾಸ್ಜಿ ಪೀತಾಂಬರ್ಜಿನೇ ಎಲ್ಲಿ ತಮ್ಮ ಹೆಸರು ಬರ್ಕೊಂಡಿಲ್ಲ. ಬಸವಾದಿ ಶರಣರು ಒಂದೊಂದು ವಚನಕ್ಕೆ ತಮ್ಮದೇ ಆದಂತ ಒಂದು ವಚನಾಂಕಿತಗಳು ಇಟ್ಕೊಂಡಾರ. ಅವು ವಚನಾಂಕಿತ ತಮ್ಮ ಹೆಸರು ಇಟ್ಕೊಂಡಿಲ್ಲ. ಅವ್ರೇನ್ ಮಾಡ್ಯಾರ? ತಮ್ಮ ಮನಿ ದೇವರು ಸ್ಥಾವರಲಿಂಗಗಳ ಹೆಸರು ಇಟ್ಕೊಂಡಾರ. ಅವರು
ಅವ್ರು ಇಟ್ಕೊಂಡು ಎಲ್ಲ ಸ್ಥಾವರಲಿಂಗದ ಹೌದಲ್ರಿ, ಬೇರೆ ಯಾವ ಇಷ್ಟಲಿಂಗದ ಹೆಸರಿಟ್ಟಾರೇನು ಅವ್ರ ವಚನಾಂಕಿತಗಳು ಯಾವ ಲಿಂಗದ ಅದಾವು? ಸ್ಥಾವರಲಿಂಗದ ಹೆಸರವ, ಇಷ್ಟಲಿಂಗದ ಹೆಸರವ ವಚನಾಂಕಿತಗಳು. ಸ್ಥಾವರಲಿಂಗದ ಹೆಸರವ. ನೆಕ್ಸ್ಟ್ ಸಮಗ್ರ ಸದ್ಗುರುವಿಗೆ ಶರಣಾಗತಿ. ಅದು ಒಂದು ನಿಮ್ಗೆ ಯಾರನ್ನ ಗುರುವನ್ನಾಗಿ ಮಾಡ್ಕೋಬೇಕು, ಯಾರ ವಿಚಾರ ನಿಮ್ಮ ಸ್ವಭಾವ ಕೆಡಿಸ್ತದ ಅವರನ್ನ ನೀವು ಏನ್ ಮಾಡಬೇಕು, ಅಲ್ಲಿ ಶರಣಾಗತಿಯಾಗಿ ಅವರ ಸಾಹಿತ್ಯವನ್ನ ತಗೊಂಡು ಏನ್ ಮಾಡಬೇಕು, ಅಧ್ಯಯನಶೀಲರಾಗಬೇಕು. ಅಧ್ಯಯನಶೀಲರಾಗಿ ನಿಮ್ಗೆ ಏನ್ ತಿಳಿತದ ತಿಳಿದಟ್ಟು ತಿಳ್ಕೋಬೇಕು. ತಿಳಿಲಾರ್ದು ಆ ಸದ್ಗುರುವಿನ ಹತ್ರ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಶ್ರವಣಗಳು ಏನೇನು ನಡೀತಾವ ಒಟ್ಟ ಒಂದು ದಿನನೂ ಬಿಡ್ಲಾರ್ದಂಗ ಸುಮ್ಮನೆ ಶ್ರವಣ ಮಾಡ್ಕೋತಿರ್ಬೇಕು. ಶ್ರವಣ ಮಾಡ್ಕೋತಿದ್ರೆ ಮನನ ಮಾಡೋದು ಏನಿಲ್ಲ, ಮನನ ತಾನೇ ಆಗ್ತದೆ. ಎಲ್ಲಿ ಶ್ರವಣ ರೆಗ್ಯುಲರ್ ಆಗಿ ನಡೀತದ ಅಲ್ಲಿ ಮನನ ತಾನೇ ಆಗ್ತದೆ. ಎಲ್ಲಿ ಮನನ ತಾನೇ ಆಗ್ತದ ಅಲ್ಲಿ ರೆಗ್ಯುಲರ್ ಆಗಿ ಯಾವಾಗ ಮನನ ಆಗ್ತದ ಅವಾಗ ಅದು ತಾನೇ ನಿಧಿಧ್ಯಾಸನ ಆಗ್ತದೆ. ಆಮೇಲೆ ತತ್ವ ಚಿಂತನೆ ಎಲ್ಲ ತನ್ನೊಳಗೆ ತಾನೇ ಚಾಲು ಆಗ್ತದ. ನಿಮ್ ಕೆಲಸ ಏನು ಬರೀ ಶ್ರವಣ ಮಾಡ್ಕೊತಿರೋದಷ್ಟೇ, ಉಳಿದಿದ್ದೆಲ್ಲ ತಾನೇ ಆಕಾರ ತಗೋತದೆ. ಶ್ರವಣನೇ ಮಾಡಲಿಲ್ಲ ಅಂದ್ರೆ ಅಲ್ಲಿ ಮನನೂ ಇಲ್ಲ, ನಿಧಿಧ್ಯಾಸನೂ ಇಲ್ಲ, ತತ್ವ ಚಿಂತನೂ ಇಲ್ಲ. ಹಿಂಗಾಗ್ಬಿಡ್ತದೆ. ಅದಕ್ಕೆ ಶ್ರವಣ ಮಾಡೋದು ಒಂದೇ ಕೆಲಸ ನಮ್ಮ ಕೈಯಾಗಿರೋದು. ಉಳಿದಿದ್ದೆಲ್ಲ ಮನನ ಮಾಡು ಅಂದ್ರೆ ಏನು ಮನನ ಮಾಡ್ತೀರಿ? ರೆಗ್ಯುಲರ್ ಆಗಿ ಕೇಳ್ಕೊತಿದ್ರೆ ಅದೇ ವಿಷಯ ಮನಸ್ಸಿನಾಗ ಕುಂದಿರ್ತದೆ, ಅದೇ ನೆನಪನ್ನಾಗ ಉಳಿತದೆ. ಹಿಂಗಾಗಿ ಮೇಲ ಕೇಳ್ಕೊತ ಕೂಡ್ಬೇಕು ಅಂತ ಹೇಳ್ತಾರೆ. ಇದಕ್ಕೇನಂತಾರೆ ಸತತ ಪ್ರಯತ್ನ. ಏನೇನು ಸ್ಟೆಪ್ ಅದು ಇವು? ಅಭಿಪ್ಸೆ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಇಚ್ಛೆ, ಜೀವ ಶಿವನಾಗೋದು, ಅಂಗ ಲಿಂಗ ಆಗೋದು. ಎರಡನೇದ್ದೇನು? ಸುಮ್ಮನೆ ಲಿಂಗ ಆಗ್ಬೇಕಂದ್ರೆ ಆಗ್ತದೇನು? ಆ ಲಿಂಗ ಆಗೋದಕ್ಕೆ ಮಾರ್ಗದರ್ಶನ ಮಾಡಂತ ಒಬ್ಬ ಗುರು ಬೇಕು. ಸಮರ್ಥ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ ಒಂದನೇದು ಅಭಿಪ್ಸೆ, ಎರಡನೇದ್ದು ಸಮರ್ಥ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ. ಅಲ್ಲೇನು ಎದುರಚ್ಚಂಗಿಲ್ಲ, ನಿಮ್ಮ ಗುಣ ಸ್ವಭಾವಗಳು ಬಾಲ ಬಿಚ್ಚಂಗಿಲ್ಲ, ಆ ಗುರುವಿನ ಗುಣ ಸ್ವಭಾವಗಳು ಎಣಸಂಗಿಲ್ಲ. ಅಂತವದನ ಇಂಥವದನ್ನ ತಿಳ್ಕಿ ಅವನಿಗೆ ಬೈಕೊತ್ ಕೂತ್ರೆ ಅವನು ಹೇಳೋ ಜ್ಞಾನ ಹೆಂಗೆ ಲಾಭ ಆಗ್ತದೆ? ಎಂಥವರೇ ಇರ್ತಾನ, ಮತ್ತೆ ಅವನು ನಿಮ್ಮಂಗೆ ಅವನು ಒಬ್ಬ ಮನುಷ್ಯ ಇರ್ತಾನ, ಅವನಿಗೂ ನಿಮ್ಮಂಗೆ ಸಂಸಾರ ಇರ್ತದೆ. ಅವ ಹೆಂಗದ ನೋಡು, ಹೆಂಗ್ ಮಾತಾಡ್ತಾನ ನೋಡು, ಅನ್ಕೋತ ಹೆಂಗಂತ ನೋಡು ಅನ್ಕೋತ ಕೂತ್ರೆ ಅಂತಂದ್ರೆ ಅವನಲ್ಲಿರುವಂತ ಜ್ಞಾನದ ಲಾಭ ನಿಮಗೆ ಆಗಂಗಿಲ್ಲ. ಅದಕ್ಕೆ ಅವ ಯಾಕಿರ್ಲಕ್ಕ ಒಂದು ಏನು ನೋಡ್ಲಕ್ಕೆ ಹೋಗ್ಬಾರ್ದು. ನಾವು ಬರೀ ಗುಣ ಸ್ವಭಾವ ಬಿಟ್ಟು ಅಲ್ಲಿ ಏನ್ ಹೇಳ್ತಾನ ಜ್ಞಾನ ದಾನ ಅದಿಷ್ಟು ಲಕ್ಷ್ಯ ಕೊಟ್ಕೊಂಡು ಹೋಗ್ಬಿಟ್ರೆ ಅದು ನಮಗೆ ಲಾಭ ಕೊಡ್ತದೆ. ಎರಡನೇದು ಸಮಗ್ರ ಶರಣಾಗತಿಯ ಲಕ್ಷಣ ಹೇಳಿ. ಮೂರನೇದು ಏನದು? ಸತತ ಪ್ರಯತ್ನ, ಸ್ವಾಧ್ಯಾಯ, ಸ್ವಾನುಭಾವ, ಮತ್ತೆ ನಿಮಗಾದ ಆನಂದ ಇನ್ನೊಬ್ಬರಿಗೆ ಹೇಳಂಥದ್ದು. ಯಾರು ನಿಮ್ಗೆ ಸಿಗಲಿಲ್ಲ ಅಂದ್ರೆ ನಿಮಗೊಂದು ಮನಿ ಅಂತ ಆದ ಇಲ್ಲ, ನಿಮಗೊಂದು ಮನಿ ಆದ ಇಲ್ಲ, ಆ ಮನಿಗೆ ಗಾಡಿ ಆವ ಇಲ್ಲ. ಆ ಗಾಡಿ ಮ್ಯಾಲ ಏನ್ ಮಾಡ್ರಿ, ನಿಮ್ಮದೇ ಒಂದು ಕನ್ನಡಿಯರೇ ಹಾಕ್ರಿ, ಒಂದು ಫೋಟೋವರೇ ಹಾಕ್ರಿ. ನಿಮ್ಮ ಫೋಟೋಕ್ ನೀವು ಹೇಳ್ಕೊತ್ಕೊಂಡ್ರಿ. ಕಾಲೇ ಗಾಡಿ ಹೇಳೋದು ಚಂದ ಕಾಣಲ್ಲ ಅಂತೇಳಿ ನಿಮ್ಮ ಫೋಟೋಕ್ ನೀವು ಗುರುಗಳಾಗಿ ನಿಮ್ಮ ಫೋಟೋಕ್ ಹೇಳ್ಕೊತ ಹೋಗ್ಬಿಟ್ರಿ ಸಾಕು. ನಿಮ್ಮದೇ ಒಂದು ಫೋಟೋ ಹಾಕಿಬಿಡ್ರಿ, ಇಲ್ಲ ಒಂದು ಕನ್ನಡಿ ಇಡ್ರಿ. ಕನ್ನಡಿ ಇಟ್ರಿ ಅಂದ್ರೆ ಆ ಕನ್ನಡಿ ಒಳಗೂ ನಿಮ್ಮದೇ ಫೋಟೋ ಬರ್ತದ, ಭಾವಚಿತ್ರ. ಕನ್ನಡಿ ಒಳಗಿನ ಪ್ರತಿಬಿಂಬ ಅಳ್ಳಾಡ್ತದ್ರಿ ಬೇಡ ಅಂದ್ರೆ ಅಳ್ಳಾಡ್ಲಾರ್ದಂತದ್ದು ಬೇಕಂದ್ರೆ ಒಂದು ಫೋಟೋ ಹಾಕ್ಬಿಡ್ರಿ, ಚಲೋ ಚಂದ ಒಂದು ಫೋಟೋ ಹಾಕ್ಬಿಡ್ರಿ. ನಿಮ್ಮ ಫೋಟೋಕ್ಕಿಂತ ಬೆಸ್ಟ್ ಫೋಟೋ ಮತ್ತೇನು ಯಾವುದೂ ಇಲ್ಲ ಜಗತ್ನಾಗ, ಯಾವ ದೇವ್ರ ಫೋಟೋನೇ ಇಲ್ಲ. ನಿಮ್ಮ ಫೋಟೋನೇ ಬೆಸ್ಟ್, ನಿಮ್ಮ ಫೋಟೋನೇ ಟಾಪ್. ಅದೊಂದು ಮೊದಲು ತಿಳ್ಕೊರಿ. ಸುಮ್ಮನೆ ಊರ್ ಮಂದಿ ಎಲ್ಲ ಫೋಟೋ ಹಾಕಿ ನಿಮ್ಮ ಫೋಟೋನೇ ಚಂದ ಹಾಕಿರಂಗಿಲ್ಲ. ನಿಮ್ಮ ಮನೆಗೆ ಬಂದ್ರೆ ನಿಮ್ಮದೇ ಫೋಟೋ ಬಂಬಟ್ಟಿರ್ಬೇಕು. ಅದ್ಭುತ ಶುದ್ಧ ಬ್ರಹ್ಮ ಜ್ಞಾನ ಪೀಠ ಮಾನ
ಏನವಲ್ಲ, ನಿಮ್ಗಿಂತ ದೊಡ್ಡವ್ರು ಯಾರದು? ನೀವೇ ಮಹರ್ಷಿಗಳು, ನೀವೇ ತತ್ವಜ್ಞಾನಿಗಳು, ನೀವೇ ಎಲ್ಲ ಭಾನಿಗಳು. ನಿಮಗಿದ್ದಂಥ ಭಾನ ಯಾರಿಗ? ಹೀಗಾಗಿ ನಿಮ್ಮ ಫೋಟೋ ಹಾಕೊಂಡು ನೀವೇನು ಮಾಡಬೇಕು? ಸತತ ಪ್ರಯತ್ನ, ಓದಬೇಕು, ಅದನ್ನ ನಿಮಗೆ ನೀವು ಹೇಳ್ಕೋಬೇಕು. ಮತ್ತೆ ಏನು ತಿಳಿಯಂಗಿಲ್ಲ, ಹಿಂದೆ ಒಬ್ಬ ಗುರು ಅದನ ಅಂಥೇಳಿ ಒಂದು ವಿಶ್ವಾಸ ಆದ ಇಲ್ಲ. ನಮ್ಗೆ ಹೇಳಕ್ಕೊಬ್ರು ಕೇಳಕ್ಕೊಬ್ರು ಹಿಂದದರಪ್ಪ ತತ್ವಜ್ಞಾನಿಗಳು ಅಂಥೇಳಿ ಒಂದು ವಿಶ್ವಾಸ ಇಟ್ಟು ಆ ಗುರುವಿಗೆ ಕೇಳಬೇಕು. ಸಂಶಯವನ್ನು ಕೇಳಿದಾಗ ಹೇಳ್ತಾರೆ, ಅದರದ್ದು ಪರಿಹಾರ ಹೇಳ್ತಾರೆ. ಪರಮಾತ್ಮ ಒಬ್ಬನೇ ಸರ್ವಜ್ಞ. ಗುರು ಆದ್ರೇನು ಶಿಷ್ಯ ಆದ್ರೇನು ಯಾರು ಸರ್ವಜ್ಞ ಅಲ್ಲವೇ ಅಲ್ಲ. ಇದನ್ನು ತಿಳ್ಕೊಂಬಿಡ್ರಿ. ಒಂದೇ ಸಲ ನೀವು ಏನಾರ ಕೇಳೋಣ ಎಲ್ಲ ಉತ್ತರ ಹೇಳೇ ಬಿಡ್ತಾರೆ ಗುರುಗಳು. ಅಂದ್ರೆ ಅವರು ನಿಮ್ಮಂಗೆ ಮನುಷ್ಯರು ಇರ್ತಾರ. ಅವ್ರು ಏನ್ ಮಾಡ್ತಾರ? ತಮ್ಗ ತಿಳಿದ್ರ ಹೇಳ್ತಾರ, ತಿಳಿಲಿಲ್ಲ ಅಂತಂದ್ರ ನಾನು ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ ಅಪ್ಪ ಅಂತೇಳಿ ಯಾವುದಾರ ಒಂದು ಶಾಸ್ತ್ರದಾಗ ಎಲ್ಲಿ ಯಾವ ವಿಷಯ ಇರ್ತದತ್ತ ಅವ್ರಿಗೆ ಗೊತ್ತಿರ್ತದ, ಅದನ್ನೊಂದು ಸ್ವಲ್ಪ ಕೆದರೇಡಿ ತೆಗೆದು ಹೇಳ್ತಾರೆ. ಇಲ್ಲ ಎಲ್ಲಿ ಸಿಗಲಿಲ್ಲ ಅಂದ್ರೂ ಸ್ವಾನುಭಾವ ಚಿಂತನೆ ಮಾಡಿ ಅದಕ್ಕೆ ಪರಿಹಾರ ಹೇಳಂತ ಶಕ್ತಿ ಗುರುಗಳ ಬಲ್ಲಿ ಇರ್ತವೆ. ಅದಕ್ಕೆ ಅವ್ರದೇ ಆದಂತ ಪರಿಹಾರವನ್ನು ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಂತಂದ್ರೆ ಅವ ಗುರುನೇ ಅಲ್ಲ. ಯಾವಾಗ ಸಂಶಯ ಬಂದದಂದ್ರೆ ಅದಕ್ಕೆ ಪರಿಹಾರ ಹೆಂಗರೆ ಮಾಡಿ ಅವ ಹೇಳಬೇಕು. ಅದಕ್ಕೇನಂತಾರೆ? ಇದೆಲ್ಲ ಸತತ ಪ್ರಯತ್ನ. ಏನದು? ಈಗ 3 ಪಾಯಿಂಟ್ ಹೇಳಿನಿ. ಯಾವ್ದ್ಯಾವುದು? ಯಾವ 3 ಪಾಯಿಂಟ್ ಬರ್ಕೊಂಡ್ರೇ ಇಲ್ಲ? ಅಭಿಪ್ಸೆ, ಜೀವ ಶಿವನಾಗಬೇಕು ಅನ್ನಂತ ಅತ್ಯಂತ ಶ್ರೇಷ್ಠವಾದಂಥ ಪರಮ ಶ್ರೇಷ್ಠವಾದಂಥ ಇಚ್ಛೆ, ಅದು ಅಭಿಪ್ಸೆ. ಎರಡನೇದ್ದು ಸಮರ್ಥ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ. ಸಮಗ್ರ ಶರಣಾಗತಿ ಹೇಳಕ್ಕೆ ಹೋಗಿ ಯಾವಾಗರ ಪುಟಗೋಸಿಗೆ ಹೋಗಿ ಶರಣಾಗತಿ ಆದ್ರಿ ಅಂತಂದ್ರ ಕುರುಡ ತಾನೇ ಕುರುಡಿರ್ತಾನೆ, ಇನ್ನೊಬ್ಬನಿಗೆ ಏನ್ ದಾರಿ ತೋರಿಸ್ತಾನ? ಕೆಲ್ಸಕ್ಕೆ ಬರ್ಲಾರ್ದವ್ರ ಬಲ್ಲೆಲ್ಲ ಗುರುಗಳು ಮಾಡ್ಕೊಂಡಕ್ಕೆ ಅವರಿಗೆ ಗೊತ್ತಿರ್ಲಾರ್ದವ್ರಿಗೆ ಗುರು ಮಾಡ್ಕೊಂಡ್ರ ಅವ್ರು ಹೆಂಗ ನಿಮಗೆ ದಾರಿ ತೋರಿಸ್ತಾರ? ಒಬ್ಬ ಕುರುಡ ಇನ್ನೊಬ್ಬನಿಗೆ ಏನ್ ದಾರಿ ತೋರಿಸ್ತಾನ? ಅದಕ್ಕೆ ಗುರು ಕರ್ಲೇನ ಪಹಚಾನ್ಕೆ ಪಾನಿ ಪೀನ ಛಾನ್ಕೆ. ಯಾರ್ಯಾರ ನೀರು ಕೊಟ್ಟರು ಅಂದ್ರೆ ಅದನ್ನ ಒಂದ್ ಸ್ವಲ್ಪ ನೋಡಿ ಕುಡೀರಿ. ಮತ್ತ ಗುರುಗಳು ಮಾಡ್ಕೋಬೇಕಾದ್ರೆ ನೋಡಿ ಮಾಡ್ಕೊಳ್ರಿ. ಒಂದು ಸಾರಿ ಗುರುಗಳತ್ತು ಮಾಡ್ಕೊಂಡ ಮೇಲೆ ಮತ್ತದು ಬದಲಾಯಿಸ್ಲಿಕ್ಕೆ ಬರಲ್ಲ. ಆ ರೀತಿ ಏನ್ ಮಾಡ್ತೀರಿ? ನೋಡ್ ಮಾಡ್ಕೋಬೇಕು. ಏನ್ ಬಜಾರ್ದಾಗ ಸೌತಿಕಾಯಿ ತಗೊಂಡಂಗ ಗಪ್ಪತ್ತು ತಗೊಂಡ್ಬರ್ತೀರಿ, ಮನ್ಯಾಗ ಕಡದು ನೋಡಿದ್ರ ಹೆಂಗಿರ್ತಾವ? ಕೈ ಇರ್ತಾವಿಲ್ಲ ಒಂದೊಂದು ಸೌತಿಕಾಯಿ. ಬಜಾರ್ದಾಗೆ ನೋಡ್ಲಿಕ್ಕಾಗ್ತದೆ, ನಾವು ಮುರಿದಕ್ಕೆ ತಿಂದು ನೋಡ್ಲಿಕ್ಕೆ ಬರ್ತದೆ ಅಂತ ತರ್ತಿರಲ್ಲ. ಹಾಗೆ ಸೌತಿಕಾಯಿ ವ್ಯಾಪಾರ ಮಾಡದಂಗೆ ಮಾಡೋದಲ್ಲ. ಹಣ್ಣಿನ ವ್ಯಾಪಾರ ಮಾಡ್ದಂಗೆ ಹಣ್ಣು ಕಟ್ ಮಾಡಿ ಒಂದು ತುಂಡು ಕೊಡ್ತಾನೆ ನಿಮಗೆ ತಿನ್ನಕ್ಕೆ. ಸ್ವೀಟ್ ವ್ಯಾಪಾರ ಮಾಡ್ದಂಗೆ ಒಂದು ತುಂಡು ಕೊಡ್ತಾನೆ. ಸ್ವಲ್ಪ ಸ್ಯಾಂಪಲ್ ನೋಡಿ ಅವ್ರ ಸಹವಾಸದಲ್ಲಿ ಇದ್ದು ಅವ್ರ ಹೆಂಗ ಏನು ಅಂತೇಳಿ ಹಂಗೆ ಮಾಡ್ಬೇಕು. ಸಮಗ್ರ ಸಮರ್ಥ ಸದ್ಗುರು ಅಂತ ಮೊದಲು ನಮ್ಮಲ್ಲಿ ಒಂದು ಇರ್ಬೇಕು. ಅಂಥವನಿಗೆ ನಾನು ಶರಣಾಗತಿ ಆಗ್ಬೇಕು, ಅಂತಿಂತವನಿಗೆ ಆಗೋದಿಲ್ಲ. ಸಮಗ್ರ ಶರಣಾಗತಿ ಸಮರ್ಥ ಸದ್ಗುರುವಿನಲ್ಲಿ. ಮೂರನೇದ್ದು ಸತತ ಪ್ರಯತ್ನ, ಸ್ವಾಧ್ಯಾಯ, ಸ್ವಾನುಭಾವ, ಪ್ರವಚನ ಮತ್ತೆ ಶ್ರವಣ. ಗುರುವಿನಲ್ಲಿ ಶ್ರವಣ, ಸ್ವಾಧ್ಯಾಯ ಮಾಡಬೇಕು. ಸಂಶಯ ನಿವೃತ್ತಿಗಾಗಿ ಗುರುವಿನಲ್ಲಿ ಶ್ರವಣ ಮಾಡಬೇಕು. ಮತ್ತೇನ್ ಮಾಡಬೇಕು? ಈ ಎರಡು, ನಿಮ್ಮ ಸ್ವಾಧ್ಯಾಯ ಗುರುವಿನ ಶ್ರವಣದಲ್ಲಿ ನಿಮ್ಮ ಸಂಶಯ ನಿವೃತ್ತಿಯಾಗಿ ಯಾವುದು ಜ್ಞಾನ ಆಗ್ತದ ಅದನ್ನೇ ನೀವು ಭಾನ ಮಾಡಿಕೊಂಡ್ರಿ ಅಂದ್ರೆ ಅದೇ ಸ್ವಾನುಭಾವ. ಸ್ವಾನುಭಾವದಿಂದ ಮುಂದೇನಾಗಬೇಕು? ನಿಮ್ಗೆ ಆನಂದ ಆಗಿದ್ದು ನಿಮ್ಮ ಪಾರ್ಟಿಗೆ ಇಟ್ಕೋಬಾರ್ದು, ಅದು ಇನ್ನೊಬ್ಬರಿಗೆ ಜೊತೆಗೆ ಒಬ್ಬರು ಅಥವಾ ಇಬ್ಬರು ಫ್ರೆಂಡ್ಸಿಗೆ ಮಾಡಿಕೊಂಡು ಅವ್ರ ಜೊತೆಗೆ ಆ ಒಂದು ಏನ್ ಮಾಡ್ಬೇಕು? ನಿಮ್ಮ ಆನಂದ ಅವ್ರ ಜೊತೆಗೆ ಹಂಚ್ಕೋಬೇಕು. ಅಂತ ಫ್ರೆಂಡ್ಸ್ ಸಿಗ್ತಾರ, ಹುಡುಕ ಪ್ರಯತ್ನ ಮಾಡ್ಬೇಕು. ಏನೊಂದು 25 ಮಂದಿ ಮುಂದೆ ಕುಂದಿರ್ಸ್ಕೊಂಡು ಒಂದು ಕ್ಲಾಸ್ ತಗೋತೀನಿ ಅಂತಂದ್ರೆ ಸಿಗ್ಲಿಲ್ಲ ಅಂದ್ರೂ ಒಬ್ಬರಿಬ್ಬರೇ ನಿಮ್ಮ ಲೈನ್ದಾಗ ಅದು ಇರ್ತಾರ. ಒಂದ್ ಸ್ವಲ್ಪ ಫೋನ್ ಮಾಡಿ
ಹಿಂಗೆಲ್ಲ ನೀವು ಯಾವುದಾರ ಗ್ರಂಥ ಓದ್ತಿರ್ತೀರಿ, ನಾವು ಓದ್ತಿರ್ತೀವಿ. ನಿಮ್ಮ ವಿಚಾರ ಒಂದಿಟ್ಟು ಹೇಳ್ರಿ, ನಮ್ಮ ವಿಚಾರ ಒಂದಿಟ್ಟು ಹೇಳಮು. ಇಬ್ರು ನಮ್ಮ ಮನೆಗೆ ನೀವು, ನಿಮ್ಮ ಮನೆಗೆ ನಾವು ಬರ್ಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಒಂದು 10 ನಿಮಿಷ ಅರ್ಧ ತಾಸು ಏನಾರ ಫಾಲ್ತು ಮಾತಾಡೋದ್ರ ಬದಲಿ ಈ ತತ್ವಜ್ಞಾನ ಮಾಡ್ಕೊತಿದ್ರೆ ನಮ್ಗೆ ಬಹಳ ಚೆನ್ನಾಗಿ ಆಗ್ತದ ಅಂತ ಹೇಳಿ ಫೋನ್ ಮಾಡಿ ಯಾರೇ ಅಂತ ಫ್ರೆಂಡ್ಸ್ ಸಿಗ್ತಾರ ಏನಲ್ಲ, ಅದನ್ನೂ ಇಲ್ಲ. ಏನು ಅರಣ್ಯದಾಗಿದ್ದೀರ, ಸುತ್ತಮುತ್ತ ಲಕ್ಷ ಕೋಟಿ ಜನ ಅದಾರ. ಒಂದು ಸ್ವಲ್ಪ ದೃಷ್ಟಿ ಹಾಯಿಸಿದ್ರೆ ನಿಮ್ಗೆ ಆಧ್ಯಾತ್ಮಿಕ ಮಿತ್ರರು ಸಿಕ್ಕೇ ಸಿಗ್ತಾರೆ. ಅವ್ರ ಜೊತೆಗೆ ಸ್ವಲ್ಪ ಮನಸ್ಸು ಮಾಡಿ ಒಂದು ದಿನ ಒಂದು 10-15 ನಿಮಿಷ ಅವ್ರ ಜೊತೆಗೆ ಏನೋ ಒಂದು ವಿಚಾರ ತಗೊಂಡು ತತ್ವಚಿಂತನೆ ಮಾಡಬೇಕು. ಅವರು ಒಂದಿಟ್ಟು ಹೇಳ್ತಾರೆ, ಅವ್ರದ್ದು ಕೇಳ್ಬೇಕು. ಅವ್ರು ಹೇಳಾಗ ನಾವು ಗಪ್ ಇರ್ಬೇಕು, ನಾವು ಹೇಳಾಗ ಅವ್ರು ಗಪ್ ಇರ್ತಾರೆ. ಕೇಳಿ ಒಂದಿಷ್ಟು ಕಾಂಟ್ಯಾಕ್ಟ್ನಾಗಿರ್ಬೇಕು. ಏನಾರ ಫೋನ್ ಮಾಡಿ ಹಗಲು ರಾತ್ರಿ ತಾಯಿ, ಮಗಳು, ತಂದಿ, ಮಗ, ಮಾವ, ಅಳಿಯ, ಅತ್ತಿ, ಸೊಸಿ ಏನೇನೋ ಫೋನ್ ಮಾಡಿ ಮಾತಾಡಿ ಲೌಕಿಕಕ್ಕೆ ಹೆಂಗೆ ಇಷ್ಟಪಟ್ಟು ಮಾತಾಡ್ತೀರಿ ಹಂಗಿಲ್ಲ, ಆಧ್ಯಾತ್ಮಿಕ ಮಿತ್ರರ ಒಂದು ಸಂಘ ಮಾಡಿ ಫೋನ್ನಾಗ ಮಾತಾಡೋದು, ಆಧ್ಯಾತ್ಮಿಕ ವಿಷಯಗಳನ್ನೇ ಮಾತನಾಡೋಂಥ ಒಂದೊಂದು ತನಗಾದ ಆನಂದ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳೋದು. ಒಂದು 4 ದಿನ ನೀವು ಹಂಗೆ ಯಾರ್ದಂಗಟ್ರೆ ಮಾತನಾಡಿದ್ರಿ ಅಂದ್ರೆ 5ನೇ ದಿನ ಅವರೇ ನಿಮಗೆ ಫೋನ್ ಮಾಡ್ತಾರೆ. ಇವತ್ತೇನು ವಿಷಯ, ಏನು ವಿಚಾರ ಹೇಳಲೇ ಇಲ್ಲಲ್ಲ ಅಂತ ನಿಮ್ಮ ಮೇಲೆ ಡಿಪೆಂಡ್ ಇರಂಗೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕು ಇನ್ನೊಬ್ಬರ ಹೃದಯದೊಳಗೆ. ಈ ರೀತಿ ಮಾಡ್ಕೋತ ಹೋಗ್ಬೇಕು. ಇದೇನಪ್ಪ ಅಂದ್ರೆ ಜ್ಞಾನ, ತನ್ನೊಳಗಿರುವ ನಿಷ್ಠೆಯನ್ನ ಜ್ಞಾನವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು. ಅವಿಪ್ಸೆ ಸಮಗ್ರ ಶರಣಾಗತಿ ಅಂದ್ರೆ ಸಮರ್ಥ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ. 3ನೇದ್ದು ಸತತ ಪ್ರಯತ್ನ. ಇವು 3 ಎಲ್ಲಿರ್ತಾವ ಅಲ್ಲಿ ಏನಾಗ್ತದಂದ್ರೆ ದೈವಿ ಕಾರುಣ್ಯ ತಾನೇ ಇಳಿದು ಬರ್ತದೆ ಕೆಳಗೆ. ದೈವಿ ಕಾರುಣ್ಯ ಬರ್ಲಕ್ಕ ರೆಡಿ ಅದ, ಮ್ಯಾಲಿಂದ ಕೆಳಗೆ ಬರ್ಲಕ್ಕೆ ತಯಾರದ. ಗ್ರೇಸ್, ಡಿವೈನ್ ಗ್ರೇಸ್ ಅಂತಾರ ಅದಕ್ಕೆ. ಡಿವೈನ್ ಗ್ರೇಸು ಇಟ್ ಈಸ್ ರೆಡಿ ಟು ಕಮ್ ಡೌನ್. ಬಟ್ ಅದು ಕೆಳಗೆ ಇಳಿಬೇಕಾದ್ರೆ ಅದಕ್ಕೆ ಸೂಕ್ತವಾದ ಜಾಗ ಬೇಕಲ್ಲ, ಹೃದಯ ಬೇಕಲ್ಲ. ಯಾರಲ್ಲಿ ಅಭಿಪ್ಸೆ ಆದ, ಯಾರು ಸಮಗ್ರ ಸದ್ಗುರುವಿನಲ್ಲಿ ಶರಣಾಗತನಾಗಿ ಸ್ವಾಧ್ಯಾಯ, ಶ್ರವಣ, ಮತ್ತೇನದ ತನ್ನೊಳಗಿರುವ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ಭಾನ ಮಾಡ್ಕೊಂಡು ತನಗಾದ ಆನಂದ ಇನ್ನೊಬ್ಬರ ಜೊತೆಗೆ ಹಂಚ್ಕೋತಾನ. ಇದು 2ನೇದ್ದು. 3ನೇದ್ದೇನು ಸತತ ಪ್ರಯತ್ನ. ಇದಾದ್ಮೇಲೆ ಮತ್ತೇನು ಸದ್ಗುರುವಿನಲ್ಲಿ ಒಬ್ಬ ಚಲೋ ಗುರುವಿನ ಆರಿಸ್ಕೊಂಡು ಶರಣಾಗತಿ. ಇವು 3 ಎಲ್ಲಿರ್ತಾವ ಅಂಥವ್ರ ಹೃದಯದೊಳಗೆ ಅದು ಡಿವೈನ್ ಗ್ರೇಸ್ ಇಳಿದು ಬಂದ್ಬಿಡ್ತು. ಎಲ್ಲಿದನ ಶಿವ ಶರಣ ಜನರ ಹೃದಯದೊಳಗದನಂತ ಹೇಳಿ ನಿಜಗುಣ ಶಾಸ್ತ್ರ ಹೇಳ್ತದಿಲ್ಲ. ಹಂಗ ಅವ ಏನ್ ಮಾಡ್ತಾನ, ಅಂತ ಹೃದಯದೊಳಗೆ ಅವ ಇಳಿದು ಬರ್ತಾನಂದ್ರೆ ಅಲ್ಲೇ ತಯಾರಾಗ್ತದ ಅಮೃತ, ಶ್ರೇಷ್ಠವಾದ ಅಮೃತ ತಯಾರಾಗ್ತದೆ. ಅದಕ್ಕಿದೇನು ನಿಷ್ಠೆಯನ್ನ, ನಿಷ್ಠಾಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತ ಭಕ್ತನ ಮಹೇಶ ಸ್ಥಳ ಅಥವಾ ಗುರುಲಿಂಗ ಸ್ಥಳ. ಇದು ಏನಪ್ಪ, ಇದಕ್ಕೆ ಸಂಬಂಧಪಟ್ಟಂತೆ 3ನೇದ್ದೇನದ, ಗುರುಲಿಂಗದಲ್ಲಿ ಇಲ್ಲದ ಒಲವು ಪರದೈವದಲ ಆದೀತೆಂಬರು. ಹೆಂಗ ಶರಣು ಶರಣನಲ ಅರಿಯದೆ ಬರು ದೊರೆಯಾದರಲ್ಲ. ಜನನ ಮರಣ ರಹಿತ ನಮ್ಮ ಕೂಡಲ ಚನ್ನ ಸಂಗಯ್ಯನೆಂಬ ಶ್ರೀ ಗುರುವಿಂಗೆ ಶರಣೆಂದು ಬದುಕಲು ಅರಿಯದೆ. ಏನ್ ಅರ್ಥ ಮಾಡ್ಕೋತೀರಿ ಇದಕ್ಕ? ಗುರು ಲಿಂಗದಲ್ಲಿ, ಲಿಂಗ ಅಂದ್ರೆ ಏನ್ ಮಾಡಿರಿ, ಲಿಂಗ ಅಂದ್ರೆ ಏನ್ ಅರ್ಥ ಕೊಟ್ಟಾರ ಇಲ್ಲ ಅವರು. ಈಗ ಲಿಂಗ ಕಟ್ಕೊಂಡು ಶಿಷ್ಯ, ಮತ್ ಲಿಂಗ ಅಂದ್ಕೊಂಡೇನೆ ಇಷ್ಟಲಿಂಗ, ಮತ್ತೆ ಸ್ಥಾವರಲಿಂಗ, ಮತ್ತೇನದ ಭಾವಲಿಂಗ, ಪ್ರಾಣಲಿಂಗ, ಎಲ್ಲ ಕೂಟಸ್ಥ ಬ್ರಹ್ಮ, ಆ ಅರ್ಥ ಇಲ್ಲ ಅಲ್ಲಿ. ಇಲ್ಲೇನದ ಲಿಂಗದಲ್ಲಿ ಅಂತಂದ್ರ ಗುರು ಮತ್ತು ಲಿಂಗ ಅಂದ್ರೆ ಗುರು ಯಾವ ಶಿಷ್ಯಾಗಿ ಲಿಂಗ ಕಟ್ಟನ ಆ ಲಿಂಗ ಅವನೇ. ಈಗ ಗುರು ಲಿಂಗದಲ್ಲಿ ಇಲ್ಲದ ಒಲವು,
ಅವರಿಬ್ಬರೊಳಗೆ ಪ್ರೀತಿನೇ ಇಲ್ಲ. ಅವನಿಗೆ ಇವ ಗೊತ್ತಿಲ್ಲ, ಇವನಿಗೆ ಅವ ಗೊತ್ತಿಲ್ಲ. ಲಿಂಗ ಕಟ್ಟ ಟೈಮ್ನಾಗ ಕಟ್ಟಿದ. ಗುರು ದೇಶಪಾಲಾಗಿ ಹೋದ. ಅದೊಂದು ಕಾರ್ಯಕ್ರಮ ಇತ್ತು. ಒಂದು 15-20 ನಿಮಿಷ ಎಲ್ಲ ತಯಾರು ಮಾಡಿ, ಋತ್ವಿಜರು ಎಲ್ಲ ವ್ಯವಸ್ಥೆ ಮಾಡಿ, ಅದೇನು ವೇದಘೋಷ ಮಾಡುವುದಕ್ಕೆ ತಯಾರಾಗಿ ಕುಂತಾಗ ಇವನೇನ್ ಮಾಡಿಬಿಟ್ಟ, ಬಂದ. ಒಂದು 15-20 ನಿಮಿಷ ಸದ್ಗುರುನಾಥ ಉಪದೇಶ ಮಾಡ್ದ. ಕಾಣಿಕೆ ಏನೋ ಅದೇನೋ ಜೋಳಿಗೆ ಕೊಟ್ರು. ಅದನ್ನೊಂದಿಟ್ಟು ತಗೊಂಡು ಎಲ್ಲ ಕಡೆ ಆ ಲಿಂಗ ಅಂದ್ರೆ ಶಿಷ್ಯ ಏನ್ ಮಾಡ್ದ, ಬಿಚ್ಚ ಬಿಡ್ಕೊಂಡು ತಂದ, ಗುರುವಿಗೆ ಕೊಟ್ಟ. ತನಗೇನು ಬೇಕು ಸಿಕ್ಕಿತು, ಗುರು ಎಗರಿಬಿಟ್ಟ, ಹೋಗ್ಬಿಟ್ಟ. ನಾವ್ ಯಾಕಡೆ ಹೋದ್ನೇನು. ಗುರು ದೇಶಪಾಲಾಗಿ ಹೋದ. ಮುಂದೆ ಇವ ಲಿಂಗ ಕಟ್ಕೊಂಡವ ದಿಕ್ಕಪಾಲಾಗಿ ಹೋದಂತೀವ. ದೀಕ್ಷೆಗಳು ಹಿಂಗೆ ನಡೆದವ ಇಲ್ಲ. ಗುರು ಮತ್ತು ಲಿಂಗದಲ್ಲಿ ಅಂತಂದ್ರೆ ಇಲ್ಲಿ ಶಿಷ್ಯ ಅಂತ ತಿಳ್ಕೊಂಬಿಡ್ರಿ. ಲಿಂಗ ಅಂದ್ರೆ ಶಿಷ್ಯ ಅಂತ ತಿಳ್ಕೊಳ್ರಿ. ಇಷ್ಟು ಹೇಳ್ಬೋದಲ್ಲ. ಲಿಂಗ ಅಂದ್ರೆ ಶಿಷ್ಯ, ಲಿಂಗಾಯತ ಏನಾರ ಅನ್ಕೊಳ್ರಿ. ಲಿಂಗ ಕಟ್ಕೊಂಡವ. ಗುರು ಲಿಂಗದಲ್ಲಿ ಇಲ್ಲದ ಒಲವು. ನಿಮ್ಮ ಇಬ್ಬರ ಬಲ್ಲೇ ನಿಮಗೆ ಒಬ್ಬರಿಗೊಬ್ಬರಿಗೆ ಪ್ರೀತಿ ಇಲ್ಲ, ಒಬ್ಬರಿಗೊಬ್ಬರಿಗೆ ಅಟ್ರಾಕ್ಷನ್ ಇಲ್ಲ. ಶಿಷ್ಯನ ಬಗ್ಗೆ ಗುರುವಿಗೆ ಒಂದು ಆಕರ್ಷಣೆ, ಕರುಣೆ ಇಲ್ಲ. ಮತ್ತು ಆ ಗುರುವಿನ ಬಗ್ಗೆ ಶಿಷ್ಯನೊಳಗ ಒಂದು ಆಕರ್ಷಣೆ ಅಥವಾ ಗೌರವ ಇಲ್ಲ. ಇವರಿಬ್ಬರೊಳಗೆ ಇಲ್ಲದ್ದು ಪರದೈವದಲ್ಲಿ ಆದೀತೆಂಬರು. ನಿಮ್ಮೊಳಗೆ ಒಂದಿಟ್ಟು ಪ್ರೀತಿ ಗೌರವ ಇಲ್ಲ ಮನುಷ್ಯರಲ್ಲಿ. ಆ ಪರಮಾತ್ಮನೊಳಗೆ ನಿಮ್ಮದು ಭಕ್ತಿ ಆಗ್ತದ, ಪರಮಾತ್ಮನ ಕರುಣೆ ಆಗ್ತದ ಅಂತ ಮಾತಾಡ್ತಿರಲ್ಲ. ಎಂತ ವಿಚಿತ್ರ ಜನ ನೀವು ಅಂತಾರವ್ರು. ಈಗ ಮದ್ವೆ ಆಗೋದಕ್ಕಂತೇಳಿ ತಾಳಿ ಕಟ್ಟಿ ಆಕಿ ತವ್ರ ಮನೆಗೆ ಇದ್ದಳು, ಮತ್ತೆ ಎಲ್ಲೋ ಇದ್ದಳು, ಗಂಡ ತನ್ನ ಮನೆಗೆ ತಾನು ಇದ್ದನು ಅಂತಂದ್ರೆ ಸಂಸಾರ ಆಗ್ತದೇನ್ರಿ? ಇಬ್ರು ಒಬ್ರಿಗೊಬ್ರು ಅಟ್ರಾಕ್ಷನ್ದಾಗಿ ಬಂದು ಒಂದು ಮನಿ ಅದು ಏನೇನ್ ಮಾಡೋದೆಲ್ಲ ಮಾಡ್ಕೊಂಡಿದ್ರಂತಂದ್ರೆ ಸಂಸಾರ ಆಗ್ತದ? ಏನು ಅವ್ರ ಮನೆಯಾಗ ಅವ್ರು, ಇವ್ರ ಮನೆಯಾಗ ಇವ್ರು, ಎಲ್ಲಿ ಬೇಕಲ್ಲಿ ಇದ್ರ ಅಂತಂದ್ರೆ ಸಂಸಾರ ಆಗ್ತದ? ಹಂಗ ಗುರುಲಿಂಗದಲ್ಲಿ ಇಲ್ಲದ ಒಲವು. ನಿಮಗ ಯಾರನ್ನ ಗುರು ಹೊತ್ತು ಮಾಡ್ಕೊಂಡಿರಿ ಅವ್ರ ಮೇಲೆ ನಿಮಗೆ ಒಲವು ಇರಬೇಕು. ಸದಾ ಕಾಲ ಅವ್ರ ಕಡೆ ಲಕ್ಷ್ಯ ಇರಬೇಕು. ಅವ್ರು ಏನ್ ಹೇಳ್ತಾರ ಜ್ಞಾನ, ಅದ್ರ ಬಗ್ಗೆ ಒಳಗ ಒಂದು ಆಸಕ್ತಿ ಇರಬೇಕು. ಮತ್ತ ಗುರುವಿಗೆ ಏನಾದ್ರೂ ಒಂದು ವಿಷಯ ತಿಳಿತು ಅಂತಂದ್ರೆ ಇದು ನನ್ನ ಶಿಷ್ಯನಿಗೆ ತಿಳಿಸ್ಬೇಕು, ನನ್ನ ಶಿಷ್ಯನಿಗೆ ಅದನ್ನು ಕಲಿಸ್ಬೇಕು ಅಂತ ಅವನಿಗೂ ಕಾಳಜಿ ಇರಬೇಕು. ಅಂತ ಗುರುಗಳು ಎಲ್ಲಾರ ಅದರೇನ್ರಿ? ಋಣಗೇಡಿ ಗುರು ಶಿಷ್ಯರು, ಹೊಣೆಗೇಡಿ ಗುರು ಶಿಷ್ಯರಂತ. ಅವ ಗುರು ಹೊಣೆಗೇಡಿ, ಬೇಜವಾಬ್ದಾರಿ. ಬರೀ ಒಂದು ಲೀಸ್ಟ್ನಾಗ ಹೆಸರು ಬರ್ಕೊಂಡ್ಬಿಡ್ತಾನ. ನನ್ನ ಬಲ್ಲಿ ಲಿಂಗ ಕಟ್ಕೊಂಡವ್ರು ಏಸ್ ಮಂದಿ ಅಂತೇಳಿ ಅವನು ಸ್ವಂತ ಒಂದು ಓದೋದಿಲ್ಲ, ಬರೆಯೋದಿಲ್ಲ. ತನಗಾಗಿದ್ದ ಆನಂದ ತನ್ನ ಶಿಷ್ಯನಿಗೆ ಕಲಿಸ್ಬೇಕು, ತಿಳಿಸ್ಬೇಕು, ಶಾಣೆ ಮಾಡಬೇಕು ಅಂತ ಏನಾರ ವ್ಯವಸ್ಥೆ ಅದ ಏನ್ರಿ ಈ ಸಮಾಜದಾಗ? ಈಗ 1000 ಗಟ್ಲೆ ಮಠಗಳದಾವ, 1000 ಗಟ್ಲೆ ಪೀಠಗಳದಾವ. ತಗೊಂಡೇನು ಬೆಂಕಿ ಹಚ್ಬೇಕಿಂತವ್? ಆಗ್ಬೇಕಾದ ಕೆಲಸ ಏನದ? ಜ್ಞಾನದ ಕೆಲಸ ಆಗ್ಬೇಕಾಗ್ಯದ. ಉಂಡು ಮಲ್ಕೊಳ್ಳೋ ಕೆಲಸ ಅಲ್ಲದು. ಎಲ್ಲರ ಇಂಥದ್ದು ನಡೆದದೇನು ಹೇಳ್ರಿ? ಹೆಂಗ ಗಪ್ ಕೂತ್ರಿ ಏನ್ ಮಾಡಿಲ್ಲ? ಏನು ನಡೆದಿಲ್ಲ. ಇದ್ರ ಉದ್ದೇಶ ಏನು ಅಂತ? ಗುರು ಶಿಷ್ಯರಾಗದ ಉದ್ದೇಶ ಏನು? ಶಿಷ್ಯನಿಗೆ ಗುರು ಏನ್ ಹೇಳ್ತಾನ, ಗುರು ಏನು ಜ್ಞಾನ ಕೊಡ್ತಾನಂತ? ಯಾವ ಶಿಷ್ಯನಿಗಾದರೂ ಲಿಂಗ ಕಟ್ಕೊಂಡವನಿಗೆ, ಲಿಂಗಾಯತ ಆದವನಿಗೆ, ಅಂತವನಿಗೆ ಏನಾರ ಗುರುವಿನ ಮೇಲೆ ಏನಾರ ಬಾಯಿ ತೆರ್ಕೊಂಡು ಕೂತಾನೇನವ? ಅಂತವ್ರು ಯಾರ್ಯಾರು ಅದಾರೇನು? ಇನ್ನ ಜಾತಿ ಧರ್ಮ ಇಂಥವ್ರದ್ದು ಒಂದಿಷ್ಟು ಬ್ಯಾನರ್ಗಳು ಮಾಡ್ಕೊಂಡು ರೋಡ್ ಮೇಲೆ ಹೋರಾಟ ಮಾಡಮು, DC ಆಫೀಸ್ ಮುಂದೆ ಮುಷ್ಕರ ಹೂಡಮು, ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಮ್ ಅಂದ್ರೆ 1000 ಗಟ್ಲೆ, ಲಕ್ಷ ಗಟ್ಲೆ, ಕೋಟಿ ಗಟ್ಲೆ ಜನ ಸೇರ್ತಾರ. ಅದೇ ಧರ್ಮ, ಅದೇ ಜಾತಿಗೆ ಸಂಬಂಧಪಟ್ಟಂತ ಸದ್ಗುರುಗಳು ಏನೋ ಒಂದು ಜ್ಞಾನ ಹೇಳ್ಯಾರ ಅಂತಂದ್ರೆ ಆ ಜ್ಞಾನದ ವಿಚಾರ ಒಂದ್ ಸ್ವಲ್ಪ ಗ್ರಂಥ ಹಿಡ್ಕೊಂಡು ಕುಂದ್ರಂ ಬರ್ರಿ ಅಂದ್ರೆ ಒಂದು ಹಳಿನಾಯಿ ಸಹಿತ ಬರಂಗಿಲ್ಲ. ಹೆಂಗದ?
ಎಷ್ಟು ಅನಿಷ್ಟ ಸಂತಾನ, ಎಷ್ಟು ದರಿದ್ರ ಸಂತಾನ, ಎಂತ ಹೊಲಸು ಜನ ತುಂಬ್ಯಾರಿ ಜಗತ್ತಿನಾಗ. ಪರಮ ನೀಚ ಸಂತಾನ. ಗುರುವಿಂದ ತತ್ವಜ್ಞಾನ ತಿಳ್ಕೊಳ್ಳೋದು ಮುಖ್ಯ. ಅದು ಗುರುವಿಂದ ಜಾತಿ ಧರ್ಮ ಬಳಸ್ಕೊಂಡ್ಕೆ ರೋಡ್ ಮೇಲೆ ಹೋರಾಡಿ ಸರ್ಕಾರದ ಫೆಸಿಲಿಟಿ ತಗೊಳ್ಳೋದು ಮುಖ್ಯ ಅದ ರೀ. ಎದರಿಂದ ಮೋಕ್ಷ ಸಿಗ್ತದ? ಆಯ್ತು, ಸರ್ಕಾರ ನಿಮಗೆ ರಿಸರ್ವೇಶನ್ ಕಾಸ್ಟ್ ನಿಮಗೆ ಮ್ಯಾಲೆ ಎತ್ತಿದ್ರೆ ನಿಮಗೆ ಏನು ಮೋಕ್ಷ ಸಿಗ್ತದ? ಸರ್ಕಾರದವ್ರ ಫೆಸಿಲಿಟಿಲಿ ನಿಮಗೆ ಮೋಕ್ಷ ಸಿಗ್ತದ? ಏನ್ ರೊಕ್ಕ ಕೊಟ್ಟು ತಿನ್ನೋದು ಒಂದಿಟ್ಟು ಪುಕ್ಷಟೆ ತಿಂದಿರಿ ಅಷ್ಟೇ. ಏನಾಗಲ್ಲ. ವಿಚಾರ ಮಾಡೋ ಮಾತಾದ ಇಲ್ಲ ಇದು. ಬಹಳ ವಿಚಾರ ಮಾಡೋ ಮಾತ್ಬಿಡು ಸರ್, ಇದು ಅಷ್ಟು ಹೋಗ್ಲದು. ಅದಕ್ಕೆ ಗುರು ಲಿಂಗರಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ, ಗುರು ಲಿಂಗ ಅಂದ್ರೆ ಗುರು ಶಿಷ್ಯರಲ್ಲಿ. ಶಿಷ್ಯ ಅಥವಾ ಲಿಂಗ ಕಟ್ಕೊಂಡಂತ ಲಿಂಗಾಯತ ಅಥವಾ ಲಿಂಗವಂತ ಅಂತೇನದರಲ್ಲ, ಇವರಿಬ್ಬರ ಮಧ್ಯೆ ಅಟ್ರಾಕ್ಷನ್ ಇರಬೇಕು. ನಿಮ್ಮಿಬ್ಬರ ಬಗ್ಗೆನೆ ಲಿಂಗ ಕಟ್ಕೊಂಡವ್ರ ಬಲ್ಲೇನೆ ನಿಮಗೆ ಇಬ್ಬರಿಗೆ ಅಟ್ರಾಕ್ಷನ್ ಇಲ್ಲ ಅಂತಂದ್ರೆ ನಿಮಗೆ ದೇವ್ರ ಬಗ್ಗೆ ಯಾವ ತರ ಅಟ್ರಾಕ್ಷನ್ ಉಂಟಾಗ್ತದ್ರೋ ಅಂತ ಕೇಳಕತ್ತ ನಾವು ಚನ್ನಬಸವಣ್ಣ. ಎಂತ ಕೊರತೆ ಎತ್ತಿ ತೋರಿಸ್ಲಕತ್ತ ಗೊತ್ತದ. ಚನ್ನಬಸವಣ್ಣನ ವಚನ ಯಾಕೆ ಹಿಡ್ಕೊಂಡು ಕೂತೀನಿ ಅಂದ್ರ ಒಂದೊಂದು ನಮ್ಮ ಒಳಗಿನ ಉಳುಕ ತೆಗೆದು ಬಡಿತಾನ ಒಂದೇ ಸಾಂಗ್. ನಮಗೆ ಲಿಂಗ ಕಟ್ಟಿದ ಗುರು ಅಕಸ್ಮಾತ್ ಊರಿಗೆ ಬಂದ, ಫೋನ್ ಮಾಡಿಬಿಟ್ಟ, ನಾವು ಎಲ್ಲೆಲ್ಲೋ ಇರ್ತೀವಿ, ಯಾವಾಗ ಬೇಕಾವಾಗ ಬಂದ್ರ ನಾವೇನ್ ಮಾಡ್ಬೇಕು? ಊರಾಗಿಲ್ಲ ಅಂತೇಳಿ ಶಿಷ್ಯ ಹೇಳಿ ಯಾಕಡೆ ಹೋಗ್ಬಿಡ್ತಾನ. ಮತ್ತೆ ಶಿಷ್ಯನೇ ಊರಾಗಿಲ್ಲ ಅಂದ್ರೆ ಏನ್ ಮಾಡೋದ್ ಬಿಡು ಅಂತ ಗುರುನು ಯಾಕಡೆ ಹೋಗ. ಮತ್ ಗುರುವಿನ ಬಳಿ ಹೋಗಿ ಏನಾರ ಒಂದಿಟ್ಟು ತತ್ವ ಚಿಂತನೆ ಮಾಡ್ಬೇಕು ಅಂತೇಳಿ ಶಿಷ್ಯನು ಏನಿಲ್ಲ, ಕೊಳ್ಳಾಗ ಲಿಂಗ ತೋರ್ಸೋದಕ್ಕಷ್ಟೇ. ಹಣಿಗೊಂದು ಇವತ್ತಿ, ಕೊಳ್ಳಾಗೊಂದು ಲಿಂಗ, ಬಾಯಾಗೊಂದು ಓಂ ನಮ ಶಿವಾಯ ಮಂತ್ರ, ಇಲ್ಲ ಶರಣಾರ್ಥಿ, ಏನಾರ ಒಂದೆರಡು ಮಾತಾಡಿ ಊಟಾಟಿಕೆ ಬದುಕು ಮಾಡಿದ್ರೆ ಮೋಕ್ಷ ಆಗ್ತದೆ ಎಲ್ಲ. ಹಿಂಗಾಗಿ ಇಲ್ಲಿ ಗುರು ಮತ್ತು ಲಿಂಗದಲ್ಲಿ ಒಲವು. ಲಿಂಗದ ಅರ್ಥ ಗೊತ್ತಾಗ್ಯದಿಲ್ಲ. ಲಿಂಗ ಅಂದ್ರೆ ಈಗ ಲಿಂಗ ಕಟ್ಕೊಂಡ ಅಷ್ಟೇ ಲಿಂಗವಂತ. ಇವರಿಬ್ಬರಲ್ಲಿ ಗುರು ಮತ್ತು ಲಿಂಗದಲ್ಲಿ ಇಲ್ಲದ ಒಲವು ಪರದೈವದಲ್ಲಿ ಆದೀತೆಂಬರು. ಪರದೈವದಾಗ ಆಗ್ತದ. ಪರ ಅಂದ್ರೆ ದೈವ ಶ್ರೇಷ್ಠ ಪರಮಾತ್ಮ. ಪರಮಾತ್ಮನ ನಿಮ್ಮೊಳಗೆ ಗುರು ಶಿಷ್ಯರ ಬಲ್ಲಿ ಮೊದಲ ಅಟ್ರಾಕ್ಷನ್ ಇಲ್ಲ. ಆ ಪರಮಾತ್ಮನ ಬಳಿ ನಿಮ್ಗೇನು ಅಟ್ರಾಕ್ಷನ್ ಆಗ್ತದ? ಪರಮಾತ್ಮನ ಬಗ್ಗೆ ಇಲ್ಲಿ ನಾವು ಪರಮಾತ್ಮನನ್ನ ವರ್ಣನೆ ಮಾಡಿದ್ಮೇಲೆ ಅದ್ರ ಮೇಲೆ ಅಟ್ರಾಕ್ಷನ್ ಆಗ್ತದೆ. ಗುರು ಆ ಪರಮಾತ್ಮನ ಶಿಷ್ಯನ ಮುಂದೆ ಕುಂದಿಸ್ಕೊಂಡು ಪರಮಾತ್ಮನ ವರ್ಣನೆ ಮಾಡಲಿಲ್ಲ ಅಂತಂದ್ರೆ ಸದ್ರೂಪ ಚಿದ್ರೂಪ ಆನಂದ ರೂಪ ಏಕಂ ಏವಂ ಅದ್ವಿತೀಯ ಬ್ರಹ್ಮ ಇವೆಲ್ಲ ಪರಮಾತ್ಮನ ವರ್ಣನೆ ಮಾಡಿದ್ದಕ್ಕೆ ನಿಮಗೆ ಪರದೈವದ ಮೇಲೆ ಆಕರ್ಷಣೆ ಉಂಟಾಗ್ಯದ. ಗುರು ಪರಮಾತ್ಮನ ಅಡ್ವರ್ಟೈಸ್ ಮಾಡವ, ಜೀವಿಗಳನ್ನ ಅಲ್ಲಿ ಆಕರ್ಷಣೆ ಉಂಟು ಮಾಡವ. ಅದೇ ಕೆಲಸ ಮಾಡಲಿಲ್ಲ ಗುರು ಆದವನಂತಂದ್ರ ಏನ್ ಮಾಡ್ತೀರಿ? ಮಾಡೋರಿಗೆ ಅಲ್ಲ, ಮಾಡ್ಲಾರ್ದವ್ರಿಗೆ ಇದು ಚಾಟಿ ಏಟಿದು. ತನ್ನಿಂದ ಯಾರು ಲಿಂಗ ಕಟ್ಕೊಂಡಾರ ಓಸು ಮಂದಿಗೆ ಕರೆಸ್ಬೇಕು. ವರ್ಷಿಗೊಮ್ಮ, ತಿಂಗಳಿಗೊಮ್ಮ, ಅಮಾಸಿಗೊಮ್ಮ, ಹುಣ್ಣಿಮೆಗೊಮ್ಮ ಕಲಿಬೇಕಪ್ಪ ಬರ್ರಿ, ವಾರಕ್ಕೊಮ್ಮ ಬರ್ರಿ, ತತ್ವಜ್ಞಾನ ಚಿಂತನೆ ಮಾಡೋಣ ಅಂತೇಳಿ ಹಿಂಗೇನಾರ ವ್ಯವಸ್ಥೆ ಆದೇನ್ರಿ? ಎಂತ ಲೋಪದ ನಮ್ಮ ಸಾಧನೆ ಮಾರ್ಗದೊಳಗೆ ಭಾರತ ದೇಶ. ಪ್ರತಿಯೊಂದು ಅಣುವಿನಲ್ಲಿ ಆಧ್ಯಾತ್ಮಿಕ ಶಕ್ತಿ ಅದ. ಆ ಶಕ್ತಿಯನ್ನ ಯಾವ ರೀತಿ ಆಯುಷ್ಯ ಹಾಳು ಮಾಡ್ಲಕತ್ತಾರ. ಒಂದು ಒಳ್ಳೆ ದಾರಿ ತೋರಿಸಲಾರ್ದೆ ತಾವು ದಾರಿ ತಪ್ಪ್ಯಾರ, ಇನ್ನೊಬ್ಬರಿಗೆ ದಾರಿ ತೋರಿಸಲಾರ್ದೆ ಇನ್ನೊಬ್ಬರನ್ನ ಹಾಳು ಮಾಡಿಬಿಟ್ರಲ್ಲ ಈ ವ್ಯವಸ್ಥೆ ಒಳಗೆ. ಗುರು ಲಿಂಗದಲ್ಲಿ ಇಲ್ಲದ ಒಲವು ಪರದೈವದಲ್ಲಿ ಆದೀತೆಂಬರು. ಒಬ್ಬರಿಗೊಬ್ಬರು ಎದರ ಸಿಕ್ಕು ಶರಣೆಂದ ಅನಲರಿಯದೆ. ಒಬ್ರಿಗೊಬ್ರು ಎದುರು ಸಿಕ್ಕರು ಸಹಿತ ಶರಣು ಅಂತ ಆಗ್ಲಿ. ಬರುದವರೇ ಯಾವ್ದಾರಲ್ಲ, ವೇಸ್ಟ್ ಆದ್ರಲ್ಲಪ್ಪ, ಖಾಲಿ ಆದ್ರಲ್ಲ ಇವರು. ಬರುದವರೇ ಯಾವ್ದಾರಲ್ಲ ಅಂದ್ರೆ ಬರೀ ಖಾಲಿ ಆದ್ರಲ್ಲಿ ಇವರು ಲಿಂಗ ಕಟ್ಕೊಂಡು ಇಬ್ರು ವೇಸ್ಟ್ ಆಗಿ ಹೋಗ್ಬಿಟ್ರಲ್ಲ
ಜನನ ಮರಣ ರಹಿತ ನಮ್ಮ ಕೂಡಲ ಚೆನ್ನಯ್ಯ ಸಂಗಯ್ಯ ಚೆನ್ನ ಸಂಗಯ್ಯ. ನಮ್ಮ ಕೂಡಲ ಚೆನ್ನ ಸಂಗಯ್ಯ ಹುಟ್ಟು ಇಲ್ಲದವ ಸಾವಿಲ್ಲದವನದವನಲ್ಲ, ಅಂತ ಚೆನ್ನ ಸಂಗಯ್ಯ ಅವನೇ ಗುರುವಾಗಿ ಬಂದಾನ. ಈಶ್ವರನೇ ಗುರುವಾಗಿ ಬರ್ತಾನ ಇಲ್ರಿ? ಗುರುವೇ ಶಿವ, ಶಿವನೇ ಗುರು ಅಂತಾರ ಇಲ್ಲ? ಎಷ್ಟು ಚಂದ ಹೇಳ್ತಾನೆ, ಜನನ ಮರಣ ರಹಿತ ನಮ್ಮ ಕೂಡಲ ಚೆನ್ನ ಸಂಗಯ್ಯನೆಂಬ ಶ್ರೀ ಗುರುವಿಂಗೆ ಶರಣೆಂದು ಬದುಕಲು ಅರಿಯದೆ. ಈಶ್ವರ ಕೃಪ, ಗುರುಕೃಪ, ವೇದ ಕೃಪ, ಅಲ್ಲಿ ಇದ್ರೊಳಗೆ ಹೇಳೋದು ಅದೇ ಅವ. ಈಶ್ವರ ಕೃಪಾ ಅಂದ್ರೆ ನಿಮ್ಮ ಹೊಟ್ಟೆ ಬಟ್ಟೆ ಅನ್ನ ಆಶ್ರಯ ಯಾವುದು ಚಿಂತಿರ್ಲಾರ್ದಂಗೆ ಇಟ್ಟು ನಿಮಗ ನಿಶ್ಚಿಂತಿ ಮಾಡಿ ನಿಮ್ಗೆ ಆಧ್ಯಾತ್ಮ ಸಾಧನೆಗೆ ಕುಂತು ದಿನ 1-2 ತಾಸು ಸತ್ಸಂಗ ಕೇಳೋಂಥದಕ್ಕೊಂದು ಅನುಕೂಲ ಮಾಡ್ಯಾನಲ್ಲ. ಮನೆಯೊಳಗೆ ಇವೇ ಯಾವರ ಕಿರಿಕಿರಿ ಕಷ್ಟಗಳಿದ್ದು ಹೊಟ್ಟೆ ತುಂಬಿಸ್ಕೊಳ್ಳೋದೇ ನಿಮಗೆ ಕಷ್ಟ ಇತ್ತಂದ್ರೆ ಇದ್ಯಾಂಗ್ ಮಾಡ್ಲಕ್ ಸಾಧ್ಯ ಇತ್ತು? ಅದನ್ನು ನಿಶ್ಚಿಂತಿ ಮಾಡ್ಯಾನಂತೆ ಇದು ಮಾಡ್ಲಕ್ ಸಾಧ್ಯ ಆಗ್ಯದ. ಪುಣ್ಯವಂತರದಿರಿ. ಇದಕ್ಕೆ ಈಶ್ವರ ಕೃಪಾ ಅಂತಾರೆ. ಮುಂದೆ ಈಶ್ವರ ಕೃಪಾ ಅಂದ್ಮೇಲೆ ನಿಮ್ಮೊಳಗೊಂದು ಅನಂತ ಜನ್ಮದ ಪುಣ್ಯದ ಫಲ, ಎಂಥದ್ದು? ನಿಷ್ಕಾಮ ಕರ್ಮದ ಪುಣ್ಯದ ಫಲವಾಗಿ ನಿಮ್ಗ ಏನು ಜೀವನ ಅದ, ಈ ಜೀವನ ಎಲ್ಲ ಪರಮಾತ್ಮ ನೀನು ಭಿಕ್ಷೆಪ್ಪ ಅಂತ ಒಂದು ಸದ್ಬುದ್ಧಿ ಉಂಟಾಗಿದ್ದಕ್ಕೆ ಆ ಪರಮಾತ್ಮ ಪ್ರಸನ್ನನಾಗಿ ಗುರು ರೂಪನಾಗಿ ನಿಮ್ಮ ಮುಂದೆ ಕೂತು ಪಾಠ ಹೇಳ್ತಾನೆ. ಬಂತು ಈಶ್ವರನೇ ಗುರು ರೂಪ ಆಗಿ ಬರ್ತಾನೆ. ಈಶ್ವರನೇ ಗುರು ರೂಪ ಆಗಿ ಬಂದು ಎದುರು ಕುಂತಂತ ಶಿಷ್ಯರಿಗೆ ಅವರ ಗುಣ ಸ್ವಭಾವ, ಅವರ ಸಾಮರ್ಥ್ಯಗಳಿಗೆ ತಕ್ಕಂತೆ ವೇದಗಳನ್ನು ಕೊಡ್ತಾನೆ, ಶಾಸ್ತ್ರಗಳನ್ನು ಕೊಡ್ತಾನೆ. ನಿಮಗಿದು ಚಲೋ ಅನಿಸ್ತದ ನೋಡ್ರಿ, ನಿಮಗಿದು ಚಲೋ ಅನಿಸ್ತದ ನೋಡ್ರಿ, ಇದು ಓದ್ರಿ ಅದು ಓದ್ರಿ ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಗ್ರಂಥ ಕೊಡ್ತಾನೆ. ಈಶ್ವರ ಕೃಪಾ, ಗುರು ಕೃಪಾ, ವೇದ ಕೃಪಾ ಜಗ್ಗಿ ತುಂಬ್ಯದಿಲ್ಲ ನಿಮಗೆ? ಏನಾರ ಕೊರತೆ ಆಗ್ಯದ ಇದ್ರಾಗ? ಸಂಸಾರನು ಎಲ್ಲ ಚಂದ ನೋಡೋದ? ಪಟ್ಟಿ ಬಟ್ಟಿಗೆ ಅನ್ನ ಔಷಧಿಗೆ ಏನಾರ ತೊಂದರೆ ಅದ? ಒಬ್ಬ ಚಲೋ ಗುರು ಸಿಕ್ಕನ ಇಲ್ಲ, ಚಲೋ ಶಾಸ್ತ್ರಗಳು ಸಿಕ್ಕವ ಇಲ್ಲ, ಏನ್ ತೊಂದರೆ ಆಗಿಲ್ಲ? ಏನ್ ಕೊರತೆ ಅದಪ್ಪ? ಏನ್ ಕಡಿಮೆ ಬಿದ್ದದ ನಿಮಗ? ಮಸ್ತ್ ಸೌಕರ್ಯದೀವಿ ಅಂತ ಅನಿಸ್ತದ ಇಲ್ರಿ ನಿಮ್ಗ? ಈ ವಿಷಯದಾಗ ಆಧ್ಯಾತ್ಮ ಸಾಧನೆ ಒಳಗ ವಿ ಆರ್ ರಿಚ್, ನಂಬರ್ 1 ರಿಚ್. ಭಾರತದ ಅಲ್ಲ, ಇಡೀ ವಿಶ್ವದ ಅತ್ಯಂತ ದೊಡ್ಡ ಶ್ರೀಮಂತರು ನಾವು ಆಧ್ಯಾತ್ಮ ಸಾಧನೆಯ ಒಂದು ಅನುಕೂಲದಲ್ಲಿ. ವಿ ಆರ್ ನಂಬರ್ 1 ರಿಚ್. ನಮಗೆ ಸಿಕ್ಕಂತ ರಿಚ್ನೆಸ್ ಎಲ್ಲಿ ಸಿಕ್ಕಿಲ್ಲ. ಇಂಥದೊಂದಿರ್ಬೇಕು ಒಳಗ ಅಭಿಪ್ರಾಯ. ಅದು ಇದ್ದಾಗೆ ನಿಮ್ಗೆ ಅದು ಕೆಲಸ ಕೊಡ್ತು. ಸರ್, ಈ ಒಂದು ಅವಕಾಶ ಶೇಖರ ಎಷ್ಟು 100 ಜನ್ಮ ತಾಳೆ ಬಾಯಿದ್ದೇವೆ ಸರ್. ನಾವು ಈಗ ಸಿಕ್ಬಿಟ್ಟ ಸರ್ ಉಪಯೋಗಿಸಬೇಕು. ಅದೇ ಮತ್ತೆ ನಂಬರ್ 1 ರಿಚ್ ಅದೀವಿ ಅಂತ ಅಂದಾಗ ಏನಾಗ್ತದಂದ್ರ ನಿಮ್ಮೊಳಗಿನ ಅಂತಃಕರಣ ಅದ್ರ ಬಗ್ಗೆ ಒಂದು ಶ್ರೇಷ್ಠ ಅಭಿಪ್ರಾಯ ಇದ್ದಾಗ ನಿಮ್ಮ ಅಂತಃಕರಣ ಏನ್ ಮಾಡ್ತದ? ಆ ಗುರುನು ಹೊರಗಿಂದೆ, ಈಶ್ವರನು ಹೊರಗಿಂದೆ, ಶಾಸ್ತ್ರನು ಹೊರಗಿಂದೆ, ಅಂತಃಕರಣ ನಿಮ್ಮ ಒಳಗಿಂದದಲ್ಲ, ಆ ಒಳಗಿಂದ ಏನಾಗ್ತದ? ಅದಕ್ಕೆ ಅಂಟ್ಕೊಂಡ್ಬಿಡ್ತದೆ, ಆಕರ್ಷಣೀಯವಾಗ್ತದೆ. ಹೊನ್ನು ಹೆಣ್ಣು ಮಣ್ಣಿನ ಬದಲಿ ಏನ್ ಮಾಡ್ತದ? ಈ 3 ಕೃಪೆಗಳು, ಈಶ್ವರ ಕೃಪ, ಗುರು ಕೃಪ, ವೇದ ಕೃಪ, ಇವಕ್ಕೆ ಅಂಟ್ಕೊಂಡ್ಬಿಡ್ತದ. ಆ ಕಡೆ ಸ್ವಿಚ್ ತೆಗೆದು ಈ ಕಡೆ ಹಚ್ಕೊಂಡ್ಬಿಡ್ತದ. ಈಶ್ವರ ಕೃಪಾ ಅಂದ್ರ ನನಗೆ ದೇವರ ಬದುಕು ಎಂಥದ್ದು ಕೊಟ್ಟನ ಅಂಥದ್ದು ನಾನು ಸಂತೋಷವಾಗಿ ಒಪ್ಕೋತೀನಿ ಅಷ್ಟೇ. ಅದು ಎಂಥದಾಕಿರ್ಲಕ್ಕ, ನನಗೆ ಕೊಟ್ಟ ಶರೀರ ಇರ್ಬೋದು, ಹೆಂಡ್ರಿರ್ಬೋದು, ಮಕ್ಕಳಿರ್ಬೋದು, ರೊಕ್ಕ ರೂಪಾಯಿ ಇರ್ಬೋದು, ಹೊಲ ಮನಿ ಇರ್ಬೋದು, ಅದು ಸಂತೋಷ ಇರ್ಬೋದು, ಜಗಳ ಇರ್ಬೋದು, ಲಾಭ ಇರ್ಬೋದು, ನಷ್ಟ ಇರ್ಬೋದು, ಮಾನ ಇರ್ಬೋದು, ಅಪಮಾನ ಇರ್ಬೋದು, ಅದು ಸಂತೋಷದಿಂದ ನಾನು ಒಪ್ಕೋತೀನಿ. ಇದೇ ಈಶ್ವರ ಕೃಪಾ. ಅದೇನು ನನಗೆ ದೊಡ್ಡ ವಿಷಯ ಅಲ್ಲ. ಇದು ಈಶ್ವರ ಕೃಪಾ ದೊಡ್ಡ ವಿಷಯ ಅಲ್ಲ, ಅದರೊಳಗಿನ ಸಮಸ್ಯೆಗಳು ನನಗೇನು ದೊಡ್ಡ ಅಲ್ಲ ಅಂತೇಳಿ ಏನಿದ್ದೆಲ್ಲ ಪರಮಾತ್ಮ ನೀನು ಭಿಕ್ಷೆ ಅದಪ್ಪ, ನಿನಗೆ ಹಿಂಗೆ ನನಗಿಟ್ರೆ ನಿನಗೆ ಸಂತೋಷ ಅನಿಸ್ತಿತ್ತು ಅಂದ್ರೆ ಆಯ್ತಪ್ಪ, ನಾ ಹಂಗೆ ಇರ್ತೀನಿ ಆಯ್ತಾ
ಅಂತೇಳಿ ಈಶ್ವರನ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಅಂದ್ರೆ ಯಾವಾಗ ಆ ಕಾಂಪ್ರಮೈಸ್ ಮಾಡ್ಕೊಂಡಾಗ ಅವನೇ ಬರ್ತಾನೆ ಗುರುವಾಗಿ. ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡ. ಅದು ನಿನ್ನ ಆತ್ಮೋನ್ನತಿ ಕಾರ್ಯ ಅಲ್ಲ, ಅದು ಸುಮ್ಮನೆ ಸಹಕಾರಿ, ನಿನ್ನ ಬದುಕಿಗೆ ಒಂದು ಸಹಕಾರಿ. ಅದು ಸಂಸಾರ ಜಗತ್ತು ನಿನ್ನ ಆಧ್ಯಾತ್ಮ ಸಾಧನೆಯೊಳಗೆ ನೀ ತೊಡಗು ಅಂತ ಅವನೇ ಗುರು ರೂಪ ಆಗಿ ಬಂದು ಒಂದು ಶಾಸ್ತ್ರ ಕೊಡ್ತಾನೆ. ಆವಾಗ ನೀವು ಅದಕ್ಕೆ ಒಪ್ಪಿಕೊಂಡು ಏನ್ ಮಾಡ್ಬೇಕು, ಸಾಧನೆ ಚಾಲು ಮಾಡಬೇಕು. ಆ ಒಂದು ಒಪ್ಪಿಕೊಂಡು ನೀವೇನು ಸಾಧನೆ ಚಾಲು ಮಾಡ್ತೀರಿ ಅದೇ ನಿಮ್ಮ ಅಂತಃಕರಣ ಕೃಪ. ಇಲ್ಲೇನಾಯ್ತು, ಜನನ ಮರಣ ರಹಿತ ನಮ್ಮ ಕೂಡಲ ಚನ್ನ ಸಂಗಯ್ಯನೆಂಬ ಗುರುವಿಂಗೆ ಶರಣೆಂದ ಬದುಕಲು ಅರಿಯದೆ. ಏನು ಶರಣ, ಗುರುವಿಗೆ ಶರಣು, ಗುರುವಿಗೆ ಶರಣು, ಗುರುವಿಗೆ ಶರಣು, ಗುರುವಿಗೆ ಶರಣು, ಯಾವಾಗಲೂ ಒಂದು ಗುರುವಿಗೆ ಶರಣು ಅನ್ನೋಂಥದ್ದು ಒಳಗ ಬರಬೇಕು, ಅದು ನಡೀತಿರ್ಬೇಕು ಅಂಥೇಳಿ ಒಂದು 2 ಸಾಲಿನ ವಚನ ಇದೆ. ಗುರು ಲಿಂಗದಲ್ಲಿ ಇಲ್ಲದ ಒಲವು ಪರದೈವದಲ್ಲಿ ಆದೀತೆಂಬರು. ಶರಣು ಶರಣೆಂದ ಅರಿಯದೆ ಬರು ದೊರೆ ಆದರಲ್ಲ. ಜನನ ಮರಣ ರಹಿತ ನಮ್ಮ ಕೂಡಲ ಚನ್ನ ಸಂಗಯ್ಯನೆಂಬ ಶ್ರೀ ಗುರುವಿಂಗೆ ಶರಣೆಂದು ಬದುಕಲು ಅರಿಯದೆ. ವಚನದಾಗ ಏನಾರು ಡೌಟ್ ಅದೇನ್ರಿ? ಎಲ್ಲ ಸ್ವಚ್ಛ ಅದ ಇಲ್ಲ? ಸ್ವಚ್ಛ. ಏನಾರು ತಿಳಿದಿಲ್ಲ ಅಂದ್ರೆ ಕೇಳ್ರಿ, ಸ್ವಚ್ಛ ಕನ್ನಡದಾಗ ಅದ. ಲಿಂಗ ಅಂತಂದ್ರೆ ನನಗೆ ಈ ಶಬ್ದ ಮೊನ್ನೆ ಕನ್ಫ್ಯೂಸ್ ಮಾಡಿತ್ತು. ಲಿಂಗ ಅಂತಂದ್ರೆ ಶಿಷ್ಯ, ಲಿಂಗ ಆಯತ, ಲಿಂಗ ಕಟ್ಕೊಂಡವ ಲಿಂಗವಂತ, ಅದಕ್ಕೆ ಲಿಂಗ ಅಂತ ಅದು ಓದಿದ ಮೇಲೆ ಅರ್ಥ ಆಯ್ತು ನನಗೆ. ನಾನು ಲಿಂಗ ಅಂತಂದ್ರೆ ಕೂಟಸ್ಥ ಅಂತ ತಿಳ್ಕೊಂಡು ಏನೋ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದೆ, ಅದೇನು ಸಮಾಧಾನ ಕೊಡ್ಲಿಲ್ಲ. ಇದೇನು ಕೂಟಸ್ಥ ಮಾಡಿದ್ದಪ್ಪ ಅಂತ ಅನಿಸ್ತು. ಆಮೇಲೆ ಅರ್ಥ ಆಯ್ತದ ನನಗೆ. ಲಿಂಗ ಅಂದ್ರೆ ಏನು ಅಂತ ಶಿಷ್ಯ, ಈ ಲಿಂಗ ಕಟ್ಕೊಂಡವ. ಅದಕ್ಕೆ ಗುರು ಮತ್ತು ಶಿಷ್ಯರೊಳಗೆ ಒಂದು ಅಟ್ರಾಕ್ಷನ್ ಇರಬೇಕು ಅಂತ. ಅಂದ್ರೆ ನಿಮಗೆ ಪರಮಾತ್ಮನ ಮೇಲೆ ಅಟ್ರಾಕ್ಷನ್ ಉಂಟಾಗ್ತದೆ ನಿಮಗೆ ಗುರುವಿನ. ಅದಕ್ಕೆ ಪ್ರಭುದೇವರ ವಚನ ಅದ, ಕಂಡುದ ಹಿಡಿಯಲೊಲ್ಲದೆ ಕಾಣದ ಹಿಡಿಯಬೇಕೆಂದು ದೊರಕದೆಂಬ ಬಳಲಿಕೆ ನೋಡ. ಕಂಡದ್ದು ಹಿಡಿಯದ ಬಿಟ್ಟು ಕಾಣಲಾರದ್ದು ಹಿಡಿಬೇಕು ಅಂತೇಳಿ ಹೋತಾರಲ್ಲ. ಯಾವುದು ಸಾಕಾರ ರೂಪದ ಶಿವನೇ ನಿಮ್ಮ ಎದುರಿದ್ದಾಗ ಅವನ ಪಾದ ಹಿಡಿಯದ ಬಿಟ್ಟು ನಿರಾಕಾರ ಪರಮಾತ್ಮನನ್ನ ಹಿಡಿಬೇಕಂತ ಹೋಗ್ತಿರಲ್ಲ, ಅದು ಸಿಕ್ಕದೆಂಬ ಬಳಲಿಕೆ ನೋಡ. ಪ್ರಭುದೇವರ ವಚನ ಅದು. ಕಂಡುದ ಹಿಡಿಯಲು ಅಲ್ಲದೆ ಕಾಣುವುದ ಹಿಡಿಯಲು ಹೋಗಿ ಅದು ಸಿಕ್ಕದೆಂಬ ಬಳಲಿಕೆ ನೋಡ. ಸಾಕಾರ ಶಿವ ಗುರುನೇ ಎದುರಿಗಿದ್ದಾಗ ಅವನ ಸಂಗಟ ಒಂದು ಆಕರ್ಷಣೆಯಿಂದ ವ್ಯವಹರಿಸಿ ಜ್ಞಾನ ಪಡ್ಕೊಂಡು ಅವನಿಗೆ ಒಂದು ನಮಸ್ಕಾರ ಹೇಳೋದು ಬಿಟ್ಟು ಆ ನಿರಾಕಾರ ಪರಮಾತ್ಮನ ಸುದ್ದಿ ಮಾತಾಡ್ತಿರಲ್ಲಪ್ಪ, ಹೆಂಗಿರು ಅದು ಸಿಗಲ್ಲ ಅಂತೇಳಿ ಸುಮ್ಮನೆ ಒಣ ಹೈರಾಣ ಆಗ್ತಿರಲ್ಲಪ್ಪ ಅಂತ ಹೇಳಿ ಏನ್ ಮಾಡ್ತಾನ, ಕಾಣುವ ಗುರುಪಾದವ ಹಿಡಿದಡೆ ಕಾಣಲಾರದ ಪರತತ್ವವ ಕಾಣಬಹುದು ನೋಡ ಗುಹೇಶ್ವರ ಅಂತ ಅನಿಸ್ತದೆ. ಅದರ ಅರ್ಥನೇ ಅದ ಇದು ವಚನ. ಮತ್ತೇನದು, ಜೀವಂತ ಸಂಗಯ್ಯ ನಿಮ್ಮ ಎದುರೇ ಇದ್ದಾಗ ನಿರಾಕಾರ ಲಿಂಗ ಏನು ಹುಡುಕೊಂಡು ಹೋಗಿ ಹೈರಾಣಕ್ಕೆ ಬೀಳ್ತಿರಲ್ಲಪ್ಪ, ಮೊದಲ ಗುರುವಿನ ಪಾದ ಗಟ್ಟೆ ಹಿಡಿಕೆರೋಯಿ ಅಂತ ಹೇಳ್ದ. ಇನ್ನ ಮುಂದ ವಿಚಾರ ಸಾಗರಕ್ಕ ಹೋಗೋಣ. ವಿಚಾರ ಸಾಗರದಾಗ ಏನದಪ್ಪ ಅಂದ್ರೆ ವಿಷಯಾಂಕ 232ಕ್ಕೆ ಬಂದಿರಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ಹೌದಲ್ರಿ? ಇವರು ನಿರೂಪಕರು ಸ್ವಲ್ಪ ಏನ್ ಹೇಳ್ತಾರ ಗೊತ್ತಾಗಲ್ದ ನಮಗ. ಹೆಸರು ಅನೌನ್ಸ್ ಮಾಡಿವಿ ಅಂದ್ರೆ ಸ್ವಲ್ಪ ಇದು ಮಾತು ಮೊದಲೇ ಹೇಳಿದ್ರೆ ನಾನು ಇದೇ ಹೇಳ್ತಿದ್ನಲ್ಲ. ಇವತ್ತು ಸಂಡೇ ಆದ. ಈ ವಿಷಯನ ಚೆನ್ನಾಗಿ ಅದೆಲ್ಲ ಸೋಪ ತೊಳಂಗ ಮತ್ತೆ ಇವತ್ತ ಸಂಡೇ ಆದತ್ತ ಸ್ವಲ್ಪ ನೆನಪು ಮಾಡ್ಬೇಕು. ನಿಮ್ಮ ಹೆಸರು ಅನೌನ್ಸ್ ಮಾಡಿ ಅಂತ ಹೇಳಕ್ಕೆ ಗಪ್ ಕೂತ್ಬಿಟ್ರ
ನಾನು ಇಲ್ಲದಾಗ ಹೇಳಿಕೆ ಗಪ್ ಕೂತ್ರಿ ಏನ್ ಮಾಡ್ರಿ, ನಾ ಬಂದ ಮೇಲೆ ಗಪ್ ಕೂತ್ರಿ ನಾ ಏನು ಸಂಡೇ ಅದರಿ ಅಂತ ಒಂದು ಸ್ವಲ್ಪ ನೆನಪು ಮಾಡೋದು. ನಿಮ್ಮ ಒಂದು ಡ್ಯೂಟಿ ನೀವು ಮಾಡಿಬಿಟ್ರ ಅದು ಇನ್ನೊಬ್ಬರಿಗೆ ಅರ್ಥ ಆಗಿರ್ಬೇಕು, ಇನ್ನೊಬ್ಬರಿಗೆ ಕೇಳಿಸ್ಕೊಂಡಿರ್ಬೇಕು, ಏನ್ ಮಾಡ್ಬೇಕು ಏನು ಅನ್ನೋದು ಒಂದಿಷ್ಟು ಬೇಕಲ್ಲ. ಕರೆಂಟ್ ಹೋಗೋದು ಬರೋದು ಇದ್ದಂಗೆ ಅದ ನಿಮ್ಮದು ನಿರೂಪಣೆ ನೋಡಿದ್ರೆ. ಕರೆಂಟ್ ಇದ್ದಾಗ ಒಂದು, ಕರೆಂಟ್ ಇದ್ದಾಗ ಇನ್ನೊಂದು. ಅಲ್ಲಿ ಅದರ ನೀವು ಏನ್ ಹೇಳ್ತೀರಿ ಅದು ಮುಂದೆ ಕೂತು ಯಾರಿಗೆ ಹೇಳ್ತೀರಿ, ಅವ್ರಿಗೆ ಮನದಟ್ಟಾಗಂಗೆ ಹೇಳ್ಬೇಕಾ ಬೇಡ, ಏನೋ ಒಂದು ವಿಷಯ ಹೇಳ್ಬೇಕಾದ್ರೆ. ಹೊಲಸು ತಿಂಬುವವನೇ ಹೊಲೆಯ, ಕೊಲ್ಲುವವನೇ ಮಾದಿಗ ಅಂತ ಒಂದು ವಚನ, ಕೂಡಲ ಸಂಗಮ ದೇವ ಅಂತ ಒಂದು ವಚನ ಎದರಾಗ ಸ್ಪೀಕರ್ನಾಗ ಹಾಡ್ಲಕತ್ತಿತ್ತು. ಹಾಡೋ ಟೈಮ್ನಾಗ ಏನಾಯ್ತು, ಕರೆಂಟ್ ಲೂಸ್ ಕನೆಕ್ಷನ್ ಇತ್ತಂತ. ಲೂಸ್ ಕನೆಕ್ಷನ್ ಇದ್ದದಕ್ಕೆ ಏನಾಯ್ತು, ಹೊಲಸು ತಿಂಬುವವನೇ ಅನ್ನಾಗ ಕರೆಂಟ್ ಬಂತಂತ, ಹೊಲೆಯ ಅನ್ನ ಕರೆಂಟ್ ಹೋಯ್ತಂತ. ಮುಂದೆ ಕೊಲ್ಲುವವನೇ ಅಂದಾಗ ಮತ್ತೆ ಕರೆಂಟ್ ಬಂತಂತ. ಮತ್ತೆ ಮಾದಿಗ ಅನ್ನೋ ಟೈಮ್ನೊಳಗೆ ಕರೆಂಟ್ ಬರ್ತಂತ. ಲಾಸ್ಟಿಗೆ ಕೂಡಲ ಸಂಗಮ ದೇವ ಅಂದ್ಬಿಡ್ತಂತ. ಹೊಲಸು ತಿಂಬುವವನೇ ಕೊಲ್ಲುವವನೇ ಕೂಡಲ ಸಂಗಮ ದೇವ ಅಂತಂತ. ಹಿಂಗೆ ಕರೆಂಟ್ ಆದಂಗೆ ಬಂದ. ಹಿಂಗಾದ್ರೆ ಹಿಂಗ ನಾನು ಎದುರು ಇದ್ದಾಗ ನನ್ನ ಸಂಗಟ ಮಾತಾಡಿ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ನೀಟಾಗಿ ಮಾಡ್ಬೇಕು. ಹೇಳಿದ್ರು ಕುಂತ್ರಿ ಮುಗೀತು. ಈಗೇನ್ ಮಾಡ್ಬೇಕು, ಸಿದ್ಧಾಂತ ಶಿಖಾಮಣಿ ಹೇಳದ ಶಾದ್ಯಾದಿ ಅದು ಇದು ಹೇಳಿದ್ನಲ್ಲ, ಪಾಲಿಸನ್ನ ಪದುಳ ವೆರಸಿ ಪರಶಿವನಿಗತಿ ಮೇಲೆ ನಿಪ ಅದ ಗ್ರಂಥ ವಿಶ್ಲೇಷಣೆ ಅದ ನಿಮ್ಮ ಹತ್ರ. ಏನ್ ನಾಳೆ ಮಾಡ್ತೀರ? ಒಂಬತ್ತನೇ ಮಾಡ್ರಿ, ಯಾವಾಗಾರ ಮಾಡ್ರಿ. 9ನೇ ಶ್ಲೋಕ ಮುಗೀತು. ಇವತ್ತ ಶಕ್ತಿ ಸ್ತುತಿದು 10ನೇ ಶ್ಲೋಕಕ್ಕ ಹೋಗೋಣ. 9ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅವ್ರೇನ್ ಮಾಡ್ಯಾರ, ನಿಜಗುಣ ಶಿವಯೋಗಿಗಳ ಒಂದು ಪದ, ಶಿವಕಾರುಣ್ಯ ಸ್ಥಳದ್ದು 9ನೇ ಪದ ಅಲ್ಲಿ ರೆಫರ್ ಮಾಡ್ಯಾರ ಸಿದ್ದೇಶ್ವರ ಸ್ವಾಮೀಜಿಯವರು. ಈ ಒಂದು ವಿಶ್ಲೇಷಣೆ ಯಾರ ಹತ್ರ ಬುಕ್ ಇದ್ರೆ ತಗೊಂಡು ಓದ್ರಿ, ಅದೇನು ಸರಳ ಇರ್ತದ, ನಾನೇ ಹೇಳ್ಬೇಕಂತೇನಿಲ್ಲ. ಈಗ 10ನೇ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ, ಸಂಗ್ರಾಹಕರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಮತ್ತು ಆ ಒಂದು ಶ್ಲೋಕಗಳೇನದವ, ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳದವಲ್ಲ, ಆ ಶ್ಲೋಕಗಳನ್ನ ಏನ್ ಮಾಡ್ಯಾರ ಇವರು, ಭಾಷ್ಯ ಬರೆದ ಸಿದ್ದೇಶ್ವರ ಸ್ವಾಮಿಗಳು. ಈ ಒಂದು ಗ್ರಂಥದೊಳಗ ಅದಕ್ಕೆ ತತ್ಸಂಬಂಧಿ ಭಾಷ್ಯಗಳನ್ನು ಬರೆದಾರ. ಆ ಭಾಷ್ಯಗಳು ಬಹಳ ಪಾಂಡಿತ್ಯ ಪೂರ್ಣ ಅದಾವ. ನಮ್ಮ ಜ್ಞಾನಕ್ಕೆ ತಿಳಿದಟ್ಟು ನಾವು ಅರ್ಥ ಮಾಡ್ಕೊಳ್ಳೋದು. ಆರಂಭದಲ್ಲಿ ಗ್ರಂಥಕರ್ತರಾದ ಶಿವಯೋಗಿ ಶಿವಾಚಾರ್ಯರು ಶಕ್ತಿ ಸ್ತುತಿ ಶಿವಸ್ತುತಿ ಮಾಡಿದ್ರ ಪೈಕಿ ಈಗ ಶಿವಸ್ತುತಿ ಯಶಸ್ವಿಯಾಗಿ ಮುಗಿದು ಶಕ್ತಿ ಸ್ತುತಿ 10ನೇ ಶ್ಲೋಕದಾಗ ಅದೀವಿ. ಶಿವಾದ್ಯಾದಿ ಸಮುತ್ಪನ್ನ ಶಾಂತ್ಯಾತೀತ ಪರೋತ್ತರಾಂ ಮಾತರಂ ತಾಂ ಸಮಸ್ತಾನಾಂ ಒಂದೇ ಶಿವಕರೀಂ ಶಿವಾಂ ಅಂತ ಇದು 10ನೇ ಶ್ಲೋಕ. ಈ ಒಂದು ಭಾಷ್ಯ ಏನಿದು, ಆದಿ ಮೊದಲು, ಶಿವ ಅಂದ್ರೆ ಶಿವನಿಂದ ಆದಿಯಾಗಿ, ಶಿವಾದ್ಯಾದಿ, ಸಮುತ್ಪನ್ನ ಅಂತಂದ್ರೆ ಆವಿರ್ಭವಿಸಿದ, ಶಿವನಿಂದ ಮೂಲದಿಂದ ಆವಿರ್ಭವಿಸಿದ್ದು, ಶಾಂತ್ಯಾತೀತೋತ್ತರಾಂ ಅಂದ್ರೆ ಶಾಂತ್ಯಾತೀತ ಕಲೆಗೂ ಶ್ರೇಷ್ಠಳಾದ, ಸಮಸ್ತಾನಾಂ ಅಂದ್ರೆ ಸರ್ವರ, ಮಾತರಂ ಎಲ್ಲರ ತಾಯಿಯಾದ,
ತಾಂ ಅಂದ್ರೆ ಆ ಶಿವಕರೀಂ, ಆ ಒಂದು ಮಂಗಳಪ್ರದವಾದ ಶಿವಾಂ ಸರ್ವ ಮಂಗಳಿಗೆ ವಂದಿಸುತ್ತೇನೆ, ನಮಿಸುತ್ತೇನೆ ಅಂತ. ಏನಿದು ಭಾಷ್ಯ ಅಂದ್ರೆ ಪರಶಿವನಲ್ಲಿ ಏನದ, ಪರಶಿವನೊಳಗಿರೋ ಶಕ್ತಿ ಯಾವುದು? ಪರಶಕ್ತಿ. ಪರ ಅಂದ್ರೆ ಶ್ರೇಷ್ಠ, ಟಾಪ್, ಅವನಕಿಂತ ಶ್ರೇಷ್ಠ ಮತ್ತೊಂದಿಲ್ಲ, ನಿರತಿಶಯವಾದಂಥ ಪರಶಿವ. ಅಂತ ಒಂದು ಶಿವನಲ್ಲಿ ಪರಾಶಕ್ತಿ ಇದೆ. ಅವನಿಗೆ ಅಭಿನ್ನವಾಗಿ ಅವನ ಅಚಲ ಹಾಗೂ ಪ್ರಶಾಂತ ಸನ್ನಿಧಿಯಲ್ಲಿ ಲೀಲಾ ವಿಲಾಸಿನಿಯಾದ ಆಕೆ ಪರಿಣಾಮಗೊಳ್ಳುತ್ತಾಳೆ. ಏನು ಅಂತಳ? ಆ ಪರಶಿವನ ಜೊತೆಗೆ ಅಭಿನ್ನವಾಗಿ ಅದಳ. ಬಹಳ ಸೂಕ್ಷ್ಮ ವಿಚಾರ ಇದು. ವೇದಾಂತಿಗಳು ಏನ್ ಹೇಳ್ತಾರ, ಆ ಪ್ರಕೃತಿ ಮಾತೆ ಹೆಂಗದಳ ಅಂತಂದ್ರ ಹಣಿಗೊಂದು ಟಿಕ್ಳಿ ಹಚ್ಕೊಂಡಂಗ ಅದಳ ಅಂತ ಅಲ್ಲಿ ಹೇಳ್ತಾರ, ಮಾಯೆಯ ವಿಷಯ. ಇಲ್ಲೇನದ, ಆ ಶಿವನ ಜೊತೆಗೆ ಪರಾಶಕ್ತಿ ಅಭಿನ್ನವಾಗಿದಳ. ಶಿವ ಎಲ್ಲದನ, ಹೆಂಗದನ, ಎಷ್ಟದನ ಅಷ್ಟೆಲ್ಲ ಆಕಿನೂ ಆವರಿಸವ. ಅವನದಳ ಅಭಿನ್ನವಾಗಿದಳ. ಅವನ ಅಚಲವಾದಂತ, ಅಚಲವಾಗಿ ಇದ್ದದಕ್ಕೆ ಆರಾಮಿರ್ತಾವ. ಮತ್ತೇನದವ? ಪ್ರಶಾಂತ ಸನ್ನಿಧಿಯಲ್ಲಿ ಲೀಲಾ ವಿಲಾಸಿನಿಯಾಗಿ ಆಕೆ ಪರಿಣಾಮಗೊಳ್ಳುತ್ತಾಳೆ. ಆನಂದವಾಗಿದ್ದು ಪರಿಣಾಮ ಹೊಂದುತ್ತಾಳ. ಪರಿಣಾಮ ಹೊಂದದಂದ್ರೆ ಏನು? ಹಾಲು ಹೋಗಿ ಮೊಸರಾಗದು, ಶಿವ ಹೋಗಿ ಏನಾಗಬೇಕು? ಬ್ರಹ್ಮ ಹೋಗಿ ಬ್ರಹ್ಮಾಂಡ ಆಗದು. ಅದೇ ಅಲ್ಲ, ಜೀವ ಹೋಗಿ ಪಿಂಡಾಂಡ ಆಗದು, ಜೀವ ಪಿಂಡಾಂಡವಾಗಿ ವಿಕಾಸ ಆಗೋದು, ಬ್ರಹ್ಮ ಬ್ರಹ್ಮಾಂಡ ಆಗಿ ವಿಕಾಸ ಆಗೋದು, ಹಾಲು ಹೋಗಿ ಮೊಸರಾಗದು. ಇದಕ್ಕೆಲ್ಲ ಪರಿಣಾಮ ಹೊಂದೋದು ಅಂತಾರೆ. ಪರಿವರ್ತನೆ ಆಗದು, ಚೇಂಜ್ ಆಗದು. ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣೆ ಮಾಡ್ಕೊತ ಹೋಗೋದು. ಪರಿಣಾಮ ಹೊಂದುತ್ತಾಳೆ ಅಚಲವಾದ ಪ್ರಶಾಂತ ಸನ್ನಿಧಿಯಲ್ಲಿ. ಈಗ ಏನಪ್ಪ ಅಂದ್ರೆ ಸೈಕ್ಯಾಟ್ರಿಕ್ ಅಂತ ಅದರ ಮನಃಶಾಸ್ತ್ರಜ್ಞರ ಅಂತ ಹೇಳಿ ಅವ್ರದ್ದು ಸ್ಟಡಿ, ಅವ್ರದ್ದು ಮೆಡಿಸಿನ್ಸ್ ಎದಕ್ಕೆ ಕೊಡ್ತಾರ? ಅವರು ಎದಕ್ಕೆ ಕೊಡ್ತಾರ? ಅವ್ರು ಕೊಡೋ ಔಷಧಿಗಳು ಎಲ್ಲಿ ಹೋಗಿ ಕೆಲಸ ಮಾಡ್ತಾವ ನಿಮ್ಮ ಶರೀರದಾಗ? ಅವ್ರು ಎದಕ್ಕೆ ಸಂಬಂಧಪಟ್ಟಂತವ್ರು? ಸೈಕ್ಯಾಟ್ರಿಕ್ಗಳು, ಮನಃಶಾಸ್ತ್ರಜ್ಞರು. ಈ ಮನಃಶಾಸ್ತ್ರಜ್ಞರು ಯಾವುದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರ? ನಿಮ್ಮ ಶರೀರದ ಯಾವ ಭಾಗಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರ? ಹೃದಯಕ್ಕೆ ಕೊಡ್ತಾರ? ಮೆದುಳಿಗೆ ಕೊಡ್ತಾರ? ಮೆದುಳಿಗೆ ಕೊಡ್ತಾರ. ಆ ಮನಃಶಾಸ್ತ್ರಜ್ಞರ ಪ್ರಕಾರ ಮನಸ್ಸು ಎಲ್ಲಿ ಅದ ಅಂದ್ರ ಮೆದುಳಿನಾಗ ಅದಂತ. ಮನಃಶಾಸ್ತ್ರಜ್ಞರ ಪ್ರಕಾರ ಮನಸ್ಸು ಮೆದುಳಿನಾಗ ಅದ, ಸೂಕ್ಷ್ಮ ಶರೀರ ಮೆದುಳಿನಾಗ ಅಷ್ಟೇ ಅದ ಏನದು. ಸ್ಥೂಲ ಶರೀರ ಎಷ್ಟು ಆದ 3.5 ಮೊಳ, ಸೂಕ್ಷ್ಮ ಶರೀರನು 3.5 ಮೊಳ ಆದ ಇಲ್ಲ? ಹೆಂಗ? ನಿಮ್ಮ ಪಾದದ ಉಗುರಿನ ತುದಿಯಿಂದ ನಿಮ್ಮ ಅಳನೆತ್ತಿಯ ಕೂದಲ ತುದಿಯ ತನಕ ಅದು ಸ್ಥೂಲ ಶರೀರ ಅಂತಾರ. ಆ ಸ್ಥೂಲ ಶರೀರ ಎಷ್ಟದ ಅಷ್ಟು ಸೂಕ್ಷ್ಮ ಶರೀರನು ಅದ್ರಾಗದ. ನೀರು ಕಾಯಿಸಿದ್ರಿ ಅಂತಂದ್ರೆ ತಳದ ನೀರು ಅಟ್ಟೆ ಬೆಚ್ಚಗದವ, ಮ್ಯಾಲಿನ ನೀರು ಬೆಚ್ಚಗಿರಲ್ಲೇನು? ಟಾಪ್ ಟು ಬಾಟಮ್ ಎಲ್ಲ ಬಿಸಿ ಇರ್ತದಲ್ರಿ. ಹಂಗ ಇಲ್ಲಿ ಏನದ, ಶಿವನಲ್ಲಿ ಉಷ್ಣತೆ ಸಮಾನ ಇರ್ತದಿಲ್ಲ. ನೀರು ಕಾಯಿಸಿದಾಗ ಮ್ಯಾಲಿಂದ ಕೆಳಗಿನ ತನಕ ಕಾಯ್ದ ನೀರಾಗ ಹೆಂಗಿರ್ತದ? ಒಂದು ಸ್ವಲ್ಪ ಎಲ್ಲರ ಮ್ಯಾಲರು ಕೆಳಗರೆ ತಣ್ಣಗೆ ಬೆಚ್ಚಗಿದ್ದು ಉಳಿದ ಕಡೆ ತಣ್ಣಗೆ ಬೆಚ್ಚಗೆ ಹಿಂಗಿರ್ತದನು. ಸಮಾನವಾಗಿ ಹೆಂಗ ಉಷ್ಣತೆ ನೀರೊಳಗೆ ವ್ಯಾಪಿಸಿರ್ತದೋ ಅದೇ ರೀತಿ ಆ ಪರಾಶಕ್ತಿ ಪರಶಿವನೊಳಗ
ವ್ಯಾಪಿಸಾಳ. ಅವ ಪರಶಿವ ಶಾಂತದನ, ನಿಶ್ಚಲದನ. 2 ಶಬ್ದಗಳದಾವ, ಇವು ಬರ್ಕೋಬೇಕು. ಅವ ಶಾಂತದನ, ನಿಶ್ಚಲದನ. ಶಾಂತದನ, ನಿಶ್ಚಲದನ ಅಂತ ತಿಳ್ಕೊಂಡಾಗ ನಾವು ಜೀವ ಶಿವನಾಗಬೇಕು ಅಂತಂದ್ರ ನಾವು ಶಾಂತ ಆಗಬೇಕು, ನಿಶ್ಚಲ ಆಗಬೇಕು. ಆಗ್ಬೇಡ್ರಿ? ಅದಕ್ಕೆ ಅವನೇನ್ ಮಾಡ್ತಾನ, ಪರಾಶಕ್ತಿ ಪರಶಿವನಲ್ಲಿ ಇದೆ. ಅವನಿಗೆ ಅಭಿನ್ನವಾಗಿ ಅವನ ಅಚಲ ಹಾಗೂ ಪ್ರಶಾಂತ ಸನ್ನಿಧಿಯಲ್ಲಿ ಲೀಲಾ ವಿನೋದಿನಿಯಾದ ಆಕೆ ಪರಿಣಾಮಗೊಳ್ಳುತ್ತಾಳೆ. ಆಕೆಯ ಪ್ರಥಮ ಪರಿಣಾಮವೇ ಭಾಜನ ಶಕ್ತಿ. ಭಾಜನ ಶಕ್ತಿ ಅಂದ್ರ ಅದಕ್ಕೆ ಪರಾಶಕ್ತಿ ಎಂದು ನಾಮ. ಪರಾಶಕ್ತಿ. ಈ ಪರಾಶಕ್ತಿ ಪರಶಿವನ ಜೊತೆಗೆ ಹೆಂಗದಪ್ಪ ಅಂತ ಅನ್ನೋದು ಹೆಂಗ ಗೊತ್ತಾಗಬೇಕಂತಂದ್ರೆ, ಈಗ ಬಸ್ಸಿನಾಗ ಕುಂತಿರ್ತೀರಿ. ಬಸ್ಸಿನಾಗ ಕೂತತ್ನಾಗ ಹೊರಗೊಬ್ಬವ ಏನೋ ಮಾರಾಟ ಮಾಡೋ ಬಂದನು. ಐಸ್ ಕ್ರೀಮೋ ಏನೋ ಒಂದು ತಿನ್ನೋದು, ಏನೋ ಒಂದು ವಸ್ತು ಮಾರ್ಲಕ್ ಬಂದನು. ಈಗ ಪರಶಿವ ಹೆಂಗದನಂತಂದ್ರ ಕಿಟಕಿ ತೆರೆದವನಿಗೂ ಅವ ಐಸ್ ಕ್ರೀಮ್ ಕಾಣ್ಲಕತ್ತಾನ. ಕಿಟಕಿ ತೆರ್ಕೊಂಡು ಕೂತವನಿಗೂ ಐಸ್ ಕ್ರೀಮ್ ಕಾಣ್ಲಕತ್ತದ. ಮತ್ತೆ ಕಿಟಕಿ ಮುಚ್ಕೊಂಡು ಕೂತವನಿಗೆ ಕಾಣ್ತದೇನು? ಕಿಟಕಿ ಮುಚ್ಕೊಂಡು ಕೂತಾನ, ಗ್ಲಾಸ್ ಹಾಕೊಂಡು ಕೂತಾನ, ಅವನಿಗೆ ಕಾಣ್ತದ ಇಲ್ಲ? ಅವನಿಗೆ ಕಾಣ್ತದ, ಇವನಿಗೆ ಕಾಣ್ತದ. ಮುಂದ ವ್ಯವಹಾರ ಮಾಡಬೇಕಾದ್ರೆ ಆ ಕಿಟಕಿ ತೆರ್ಕೊಂಡ ಅವನು ಏನ್ ಮಾಡ್ತಾನ, ತನ್ನ ಜೇಬನಾಗಿಂದು ರೊಕ್ಕ ಅವನಿಗೆ ಕೊಡ್ತಾನ, ಅವನ ಐಸ್ ಕ್ರೀಮ್ ಇವನಿಗೆ ಕೊಡ್ತಾನ. ಇದು ಏನದ ಪರಶಿವ ಅಂದ್ರೆ ಹಿಂಗ ಬೈಲ್ ಇದ್ದಂಗ ಅದ ನಾವು. ಪರಶಿವ ಹಿಂಗದ ನಾವು. ಅದಕ್ಕೆ ಜೀವ ಶಿವನಾಗದ ಹೆಂಗತ್ತಂದ್ರೆ ಬೈಲ್ ಆದಂಗ ಆಗದ. ಅದ್ರ ಜೊತೆಗೆ ಇರುವಂತ ಈ ಪರಾಶಕ್ತಿ ಮಾಯ ಹೆಂಗದಪ್ಪ ಅಂತಂದ್ರೆ, ಇದು ನೋಡಿದ್ರು ಐಸ್ ಕ್ರೀಮ್ದವ್ ಕಾಣ್ತಾನ ಖರೆ, ಐಸ್ ಕ್ರೀಮ್ದವ್ ಕಾಣ್ತಾನ ಖರೆ. ಆದ್ರೆ ನಿಮ್ ಜೋಬ್ನನ್ ರೊಕ್ಕ ಆ ಕಡೆ ಅವನಿಗೆ ಕೊಡ್ಲಕ್ ಬರಲ್ಲ, ಅವನ ಐಸ್ ಕ್ರೀಮ್ ನಿಮಗ್ ಕೊಡ್ಲಕ್ ಬರಲ್ಲ. ಇಲ್ಲೇನಾಯ್ತು? ಪರಿಣಾಮ ಚಾಲು ಆಯ್ತು. ಯಾವಾಗ ಆ ಪರಾಶಕ್ತಿಯ ವಿಷಯ ಬಂತು, ಅಲ್ಲಿ ಪರಿಣಾಮ ಚಾಲು ಆಯ್ತು. ಹಾಗಿಲ್ಲಿ ಪರಿಣಾಮ. ಆ ಪರಾಶಕ್ತಿ ಏನಪ್ಪ? ಚರಾಚರ ವಸ್ತು. ಚರ ಅಂತಂದ್ರೆ ಚಲಿಸುವ ವಸ್ತುಗಳು, ಅಚರ ಅಂದ್ರೆ ಚಲಿಸಲಾರದ ವಸ್ತುಗಳು. ಗಿಡ ಮರಗಳು ಇವು ಚಲಿಸಂಗಿಲ್ಲ. ಪಂಚಭೂತಗಳ ಪೈಕಿ ಗಾಳಿ ಚಲಿಸ್ತದ, ನೀರು ಚಲಿಸ್ತದ, ಅಗ್ನಿ ಚಲಿಸ್ತದ, ಭೂಮಿ ಚಲಿಸ್ತದ. ಅದರೊಳಗೆ ಕೆಲವೊಂದು ಚಲಿಸಲಾರದಂತವ ಗಿಡ ಮರಗಳು ಎಲ್ಲಿ ಚಲಿಸ್ತವ? ಅವು ನಿಂತಲೇ ನಿಂತಿರ್ತಾವ. ಹೀಗಾಗಿ ಚರ ಅಚರ ಅವು ಎಲ್ಲ ಜೋಡಿ ಅದಾವ. ಚರಾಚರ ಮತ್ತ ಅವೆಲ್ಲ ವಿಶ್ವ, ಅನೇಕ ವಿಧವಾದ ತತ್ವಗಳು, ಅಸಂಖ್ಯ ದೇಹಗಳು, 84 ಲಕ್ಷ ಜೀವರಾಶಿಗಳ ದೇಹಗಳು, ಜೀವರುಗಳು ಅದೇ ಮೂಲ ಪರಾಶಕ್ತಿಯಿಂದ ಮೂಡಿ ಬಂದರು. ಇದೇ ಪರಿಣಾಮ ಹೊಂದದು. ಪರಿಣಾಮ ಹೊಂದದಂದ್ರೆ ಏನು? ಗಂಡನ ಮನ್ಯಾಗ ಬಂದ ಮೇಲೆ ಪ್ರೆಗ್ನೆಂಟ್ ಆಗಿ ಮಕ್ಕಳು ಹಡಿತಾಳಲ್ಲ, ಅದೇ ಪರಿಣಾಮ ಹೊಂದದು. ಆಕೆ ತವ್ರ ಮನೆಗಿದ್ದಳ ಬೆಳಿತಾಳೇನಕ್ಕೆ? ಹೌದಲ್ರಿ? ಇದೇ ಪರಿಣಾಮ ಹೊಂದದು. ಮತ್ತೆ ನಾವು ಆತನ ಪ್ರಶಾಂತ ಸನ್ನಿಧಿಯಲ್ಲಿ, ಆತನ ಅಚಲವಾದ ಸನ್ನಿಧಿಯಲ್ಲಿ ಲೀಲಾ ವಿಲಾಸಿನಿ, ಅದು ಲೀಲಾ ವಿನೋದ ಬರೆಯರು, ವಿಲಾಸಿನಿ ಅಂತ ಬರೆದಾರ. ಲೀಲಾ ವಿಲಾಸಿನಿಯಾಗಿ ಆಕೆ ಪರಿಣಾಮಗೊಂಡು ಏನಾಗ್ತಾಳಪ್ಪ? ಆ ಪರಾಶಕ್ತಿನೇ ನಾಮರೂಪಗಳಾಗ್ತಾಳ, ಚರಾಚರ ವಸ್ತುಗಳಾಗ್ತಾಳ, ಪಂಚಭೂತಾತ್ಮಕ ವಿಶ್ವ ಆಗ್ತಾಳ. ಅನೇಕವಾದ 36 ತತ್ವ, 30 ತತ್ವ, 46 ತತ್ವ
ಬೇಕಾದ ತತ್ವಗಳಾಗ್ಯಾಳ. ಯಾರ್ಯಾರು ಹೆಂಗೆ ನೋಡ್ತಾರೆ ಹಂಗಂಗೆ ತತ್ವಗಳು. ಅಸಂಖ್ಯ ದೇಹಗಳು, 84 ಲಕ್ಷ ಜೀವರಾಶಿಗಳು, ಅಂಡಜ, ಪಿಂಡಜ, ಶ್ವೇದಜ, ಉದ್ಬೀಜ ದೇಹಗಳು, ಮತ್ತೆ ಜೀವರುಗಳು, ಮತ್ತೆ ಆ ದೇಹದೊಳಗ ಜೀವರುಗಳು, ಆ ದೇಹಾಭಿಮಾನಿ ಜೀವರುಗಳು, ಮತ್ತೆ ಅದೇ ಮೂಲ ಪ್ರಾಣಶಕ್ತಿಯಿಂದ ಮೂಡಿ ಬಂದರು. ಆಕೆ ಶಾಂತ್ಯಾತೀತೋತ್ತರ ಕಲೆಗಿಂತ ಅತ್ಯಂತ ಸೂಕ್ಷ್ಮ, ಶ್ರೇಷ್ಠ. ಆಕೆ ಮಾತೆ. ಈ ವಿಭಿನ್ನ ಕಲೆಗಳು ಆಕೆಯ ಸುತೆಯರು. ಇವೆಲ್ಲ ಏನೇನದವ ಇಲ್ಲಿ ಕಲೆಗಳು, ಅವೆಲ್ಲ ಆಕೆಯ ಸುತೆಯರು, ಆಕೆಯ ಮಕ್ಕಳು. ಏನ್ ಕಲೆಗಳಿವು? ಶಾಂತಾತೀತೋತ್ತರ ಕಲೆ ಬಗ್ಗೆ ಗೊತ್ತದ? 5 ಕಲೆಗಳು ಹೇಳ್ತಾರೆ ಇದ್ರಾಗ, ಪಂಚಕಲೆಗಳು. ಒಂದನೇದ್ದು ನಿವೃತ್ತಿ ಕಲೆ, ಎರಡನೇದ್ದು ಪ್ರತಿಷ್ಠಾ ಕಲೆ, ಮೂರನೇದ್ದು ವಿದ್ಯಾಕಲೆ, ನಾಲ್ಕನೇದ್ದು ಶಾಂತಿ ಕಲೆ, ಐದನೇದ್ದು ಶಾಂತಾತೀತ ಕಲೆ, ಆರನೇದ್ದು ಶಾಂತಾತೀತೋತ್ತರ ಕಲೆ. 6 ಅದಾವ. ಇವು 6ಕ್ಕ ಓಂ ನಮಃ ಶಿವಾಯ ಅಂತ ಅಂದ್ರ ಇವು 6 ಕಲೆಗಳಿಗೆ ನಾವು ಗೌರವ ಕೊಟ್ಟಂಗ. ಈ 6 ಕಲೆಗಳು ಏನೇನಾತವ ಆಕಿ ಪರಿಣಾಮದಲ್ಲಿ ಅನ್ನೋದು ಒಂದು ಎಷ್ಟೈತಿ ಟೈಮ್? ಇನ್ನೊಂದು 5 ನಿಮಿಷ ಹೇಳಿ ಬಿಡಮ. ಮತ್ತೆ ಉಳಿದ ಕಲೆಗಳು ರಾತ್ರಿ ತಗೊಳ್ಳೋಣ. ಇವುಗಳ ಬಗೆಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕಲೆಗಳು ಏನು? ಒಂದನೇದು ನಿವೃತ್ತಿ ಕಲೆ. ಈ ನಿವೃತ್ತಿ ಕಲೆ ಏನದಂದ್ರ ಇದು ಅರ್ಪಣ ಶಕ್ತಿ, ಇದು ಸಮರ್ಪಣ ಶಕ್ತಿ. ಈ ಕ್ರಿಯೆಯುಳ್ಳ ಪುರುಷನು ಭಕ್ತ. 6 ಅದಾವಲ್ಲ ಇವು. 6 ಏನದವ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನೋ ವ್ಯವಹಾರಗಳೇ ಇವು. ಈಗೇನಾಯ್ತು? ನಿವೃತ್ತಿ ಕಲೆ ಅಂತಂದ್ರ ಭಕ್ತ ಸ್ಥಳಿ. ಈ ಒಂದು ಅರ್ಪಣಾ ಶಕ್ತಿ ಏನ್ ಮಾಡ್ಬೇಕು? ತ್ಯಾಗಾಂಗ. ನಂದೇನಿಲ್ಲಪ್ಪ ಎಲ್ಲ ನಿಂದೆ ಅಂತೇಳಿ ಪರಮಾತ್ಮನಿಗೆ ಅರ್ಪಿಸೋ ಕೆಲಸ ಇದು. ಇದು ಕಲೆ. ಈ ಕಲೆ ಗೊತ್ತಿದ್ದವರು ಮನಸಾರೆ ಪರಮಾತ್ಮನಿಗೆ ಸಮರ್ಪಿಸಿ ನಿಶ್ಚಿಂತಿರ್ತಾರ. ಈ ಕಲೆ ಗೊತ್ತಿರ್ಲಾರ್ದವರು ನಾನು ನನ್ನದಕ್ಕ ಕೆಕ್ಕಿಗೆ ಹಾಕೊಂಡು ಗುದ್ದಾಡಳತಿರ್ತಾರ. ಇದು ಅರ್ಪಣಾ ಶಕ್ತಿ. ಈ ಕಲೆ ಬಹಳ ಮುಖ್ಯ ಆದ. ಸಮರ್ಪಣ ಇದರ ಕ್ರಿಯೆ ಎಲ್ಲ ಎನ್ನ ಮಾನ ಅಪಮಾನ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ಎನ್ನ ಲಾಭ ಏನದ ಹಾನಿ ಆಯ್ತು, ಎನ್ನ ವಾಮಕ್ಷೇಮ ನಿನ್ನದಯ್ಯ. ನನ್ನ ಕ್ಷೇಮ ಅಂತಂದ್ರ ಕಂಫರ್ಟೇಬಲ್ ಆಗಿ ಆರಾಮಿರೋದು. ಮತ್ತೆ ನಮ್ಮ ಜೀವನದಾಗ ಕಂಫರ್ಟೇಬಲ್ಸ್ ಇಲ್ಲ, ಏನೋ ಕೊರತೆ ಕೊರಗುಗಳದವ, ಕಿರಿಕಿರಿಗಳದವ. ಅವು ಏನದವ? ಪರಮಾತ್ಮ ಎಲ್ಲ ನಿನ್ವೇ ನೋಡಪ್ಪ, ಇವು ನಾನು ಏನಿಲ್ಲ ಇದ್ರಾಗ, ನಾನೇ ಅನ್ನೋದೇನು ಇಲ್ಲ ಅಂತಂದ್ಮೇಲೆ ನಂದು ಅನ್ನೋದು ಏನದ? ಎಲ್ಲ ನಿನ್ನೆ ನೋಡಪ್ಪ ಪರಮಾತ್ಮ. ಆಯ್ತು, ನೀನಿರಿಸಿದಂತೆ ಇರ್ಪೇನಯ್ಯ, ನೀ ನುಡಿಸಿದಂತೆ ನುಡಿವೇನಯ್ಯ, ನೀ ನಡೆಸಿದಂತೆ ನಡೆವೇನಯ್ಯ. ಕೂಡಲ ಸಂಗಮ ದೇವ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು ಕೂಡಲ ಸಂಗಮ ದೇವ ನಿನ್ನ ಧರ್ಮ ಅಂತೇಳಿ ಪರಮಾತ್ಮನಿಗೆ ಏನಾಗಬೇಕು? ಸಮರ್ಪಣೆ ಮಾಡಿಬಿಡ್ಬೇಕು ಇಡೀ ಜೀವನ. ಇದಕ್ಕೆ ಅರ್ಪಣಾ ಕಲೆ ಅಂತಾರ. ಇದು ಸಮರ್ಪಣಾ ಕಲೆ ಬಹಳ ಮುಖ್ಯ ಅದ. ಇದು ಪ್ರತಿಯೊಂದು ಸಲನು ತಕ್ಕಡೆ ಶಿಫ್ಟ್ ಆಗಿಬಿಟ್ರಿ ಅಂತಂದ್ರೆ ನಿಮಗೆ ಎಷ್ಟು ಆನಂದ ಸಿಗ್ತದಂದ್ರೆ ಅಷ್ಟು ಆನಂದ ಸಿಗ್ತದ. ಇದು ಅರ್ಪಣಾ ಶಕ್ತಿ, ಸಮರ್ಪಣ ಇದರ ಕ್ರಿಯೆ. ಈ ಕ್ರಿಯೆಯುಳ್ಳ ಪುರುಷನೇ ಭಕ್ತ. ಇವನು ತಾನು ಸೇವಿಸುವ ಗಂಧವನ್ನ ಘ್ರಾಣೋಪಹಿತ ಚೈತನ್ಯಕ್ಕೆ ಅಂದರೆ ಆಚಾರ ಲಿಂಗಕ್ಕೆ ಅರ್ಪಿಸುತ್ತಾನೆ. ಅದರಿಂದ ಗಂಧ ವಿಷಯ ಸಂಬಂಧದ ರಾಗ ದ್ವೇಷ ವಿಕಾರಗಳು ಅಡಗುತ್ತವೆ. ಇಲ್ಲೇನು ಅವು ಏನ್ ಮಾಡ್ಯಾರ? ಅವು ಆ ಪಂಚಭೂತಗಳು, ಅದರೊಳಗಿರುವ ಪಂಚ ವಿಷಯಗಳು ಒಂದೊಂದಕ್ಕೊಂದೊಂದು ಸೆಟ್ ಮಾಡ್ಯಾರ.
ಆ ಸೆಟ್ಟಿಂಗ್ಕಿಂತ ಈ ಶಬ್ದ ಬಹಳ ಮುಖ್ಯ ಅದ. ರಾಗ ದ್ವೇಷ ವಿಕಾರ ಅಡಗಬೇಕು. ರಾಗ ದ್ವೇಷ ವಿಕಾರ ಅಡಗಬೇಕಾದ್ರೆ ಏನಾಗಬೇಕು? ಪರಮಾತ್ಮ ನಿಂದೆ ನೋಡಪ್ಪ ಇದೆಲ್ಲ ಅಂತೇಳಿ ಅವನಿಗೆ ಒಪ್ಪಿಸ್ಬೇಕು. ಯಾವಾಗ ನಿಮಗೆ ರಾಗ ದ್ವೇಷ ವಿಕಾರಗಳು ಅಡಗ್ತವ ಆವಾಗ ಇಡೀ ಪೃಥ್ವಿ ನಿಮ್ಮ ವಶ ಆಗ್ತದೆ. ಯಾರ ಬಗ್ಗೆ ರಾಗ ಬೇಡ, ಯಾರ ಬಗ್ಗೆ ದ್ವೇಷ ಬೇಡ. ರಾಗ ದ್ವೇಷ ಅಡಗಿದವನಿಗೆ ಮಾತ್ರ ಈ ಪೃಥ್ವಿ ವಶ ಆಗ್ತದ. ಎಲ್ಲನೂ ನಿಮ್ಮ ವಶ ಆಗ್ತದೆ. ನೀವು ಹೇಳ್ದಂಗೆ ಕೇಳ್ತದೆ. ನಿಮ್ಮೊಳಗೆ ರಾಗ ದ್ವೇಷ ಇಟ್ಕೊಂಡದ್ದಕ್ಕೆ ಇಲ್ಲಿ ಸಮಸ್ಯೆ ಆಗ್ಲಿಕ್ಕತ್ತು. ಈ ರೀತಿ ತಿಳ್ಕೊಂಡು ಪೃಥ್ವಿನೇ ನನಗೆ ವಶ ಆಗಂತ ಒಂದು ಗುಣ ಎದರಿಂದ ಬರ್ತದಪ್ಪ ಅಂತ ಒಂದು ಶಕ್ತಿ ಎದರಿಂದ ಬರ್ತದಂದ್ರೆ ನಮ್ಮೊಳಗಿನ ರಾಗ ದ್ವೇಷಾದಿಗಳು ಅವು ಅಡಗಬೇಕು. ಆ ವಿಕಾರಗಳು ಅಡಗಬೇಕು. ಇದು ನಿವೃತ್ತಿ ಕಲೆ. ಏನ್ ಬಿಡಬೇಕು? ಯಾರ ಬಗ್ಗೆನೂ ರಾಗ ಬೇಡ, ಯಾರ ಬಗ್ಗೆನೂ ದ್ವೇಷ ಬೇಡ. ಏನ್ ಯಾಕಾಗಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಂಗೆ ಇದ್ದೇವ ಅಂತಂದ್ರ ಇದೇ ನಿವೃತ್ತಿ ಕಲೆ. ಇದಕ್ಕೇನಂತಾರ? ತ್ಯಾಗಾಂಗ 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 ಅಂತಾರ. ಭಕ್ತ ಸ್ಥಳ ಮಹೇಶ ಸ್ಥಳದೊಳಗ ಇದಕ್ಕೆ ತ್ಯಾಗಾಂಗ ಅಂತಾರ. ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗ ಭೋಗಾಂಗ ಅಂತಂದ್ರ ನನ್ನ ಜೀವನದಾಗ ಪ್ರತಿ ಕ್ಷಣ ಪರಮಾತ್ಮ ನೀನೇನ್ ಅನುಭವಗಳು ಕೊಡ್ಲಕತ್ತಿದಿ ಅದೆಲ್ಲ ನಿಂದೆ ಪ್ರಸಾದಪ್ಪ, ಅದು ಭೋಗಾಂಗ. ಮುಂದೆ ಯಾರು ಈ ತ್ಯಾಗಾಂಗ ಭೋಗಾಂಗ ಪರ್ಫೆಕ್ಟ್ ಆಗಿ ಮಾಡ್ತಾರ ಅವ್ರೇನಾಗ್ತಾರ? ಯೋಗಾಂಗ ಶರಣ ಸ್ಥಳಿಗಳು ಮತ್ತು ಐಕ್ಯ ಸ್ಥಳಿಗಳಾಗ್ತಾರ. ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದ. ಹಿಂಗಾಗಿ ನಿವೃತ್ತಿ ಕಲೆ ಒಳಗ ರಾಗದ್ವೇಷಗಳು ಅಡಗಬೇಕು. ಇಲ್ಲಿ ಗಂಧ ವಿಷಯ ಅಂತಂದ್ರೆ ಗಂಧ ಭೂಮಿ ಒಳಗ ಅದ ಅಲ್ಲ, ಗಂಧ ವಿಷಯ ಒಂದೇ ಅದೇನದು. ಗಂಧ ಭೂಮಿದು ಒಂದು ವಿಶೇಷ, ಉಳಿದ 4 ವಿಷಯಗಳು ಇದ್ರೊಳಗದಾವ. ಅದಕ್ಕೆ ಇಡೀ ಪೃಥ್ವಿನ ಇವನಿಗೆ ವಶ ಆಗ್ಬೇಕಾದ್ರೆ ರಾಗದ್ವೇಷ ನಿವೃತ್ತಿ ಮಾಡ್ಕೋಬೇಕು. ಇಲ್ಲಿ ಉಳಿದದ್ದು ಏನ್ ನಿವೃತ್ತಿ ಮಾಡ್ಕೋಬೇಕನ್ನೋದು ಸಂಜೆಗೆ ನೋಡೋಣ. ನಿವೃತ್ತಿ ಕಲೆ ಒಳಗ ರಾಗದ್ವೇಷ ನಿವೃತ್ತಿ. ಎರಡನೇ ಕಲೆ ಪ್ರತಿಷ್ಠಾ ಕಲೆ. ಇಲ್ಲೇನದ ಅಂತ ಕಲಿಬೇಕು. ಭೂಮಿ ಒಳಗ ಇತರ ಜೀವಿಗಳೊಡನೆ ರಾಗದ್ವೇಷಗಳಿರ್ತಾವಲ್ಲ ಅವುಗಳನ್ನ ಏನ್ ಮಾಡ್ಬೇಕು? ನಿವೃತ್ತಿ ಮಾಡ್ಕೋಬೇಕು. ಯಾರ ಮೇಲೆ ದ್ವೇಷ ಇದ್ರೆ, ಯಾರ ಮೇಲೆ ರಾಗ ಇತ್ತಂದ್ರ ಇವೆರಡು ನನಗೆ ಯಾರ ಮೇಲೆ ಅತಿ ಪ್ರೀತಿ ಅದೀನಿ, ಯಾರ ಮೇಲೆ ಅತಿ ದ್ವೇಷ ಅದ, ಅವುಗಳನ್ನ ನಾವೇನ್ ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ಹೆಂಗ? ರಾಗ ದ್ವೇಷ ತ್ಯಾಗ. ಇತರ 84 ಲಕ್ಷ ಜೀವರಾಶಿಗಳ ಪೈಕಿ ಯಾರ ಮೇಲೆ ರಾಗದ್ವೇಷ ಇರ್ತದ ಅವನು ಹುಡುಕ್ಯಾಡಿಕೊಂಡು ತ್ಯಾಗ ಮಾಡಿದ್ರೆ ಅಲ್ಲಿ ಸಮಾಧಾನನೇ ಅದ, ಅಲ್ಲಿ ಮೋಕ್ಷನೇ ಅದ. ನಮ್ಮದೊಂದೇನೋ ಜಿದ್ದು ಸಾಧಿಸಿ ನಾನು ನನ್ನದು ಅಂತ ಹೇಳಿ ಹೋಗಿ ಕೈಲಾಗ್ಲಾರ್ದು ಗದ್ದಲಕ್ಕೆ ಬೀಳ್ತೀವಲ್ಲ, ಯಾವುದು ನಂದಲ್ಲ, ಯಾವುದು ನಾನಲ್ಲ. ಇದು ನಿವೃತ್ತಿ ಕಲೆ. ಇದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಗ್ತದ ಮಾಡ್ಕೊಳಕ್ಕ? ಕಷ್ಟ ಸಾಧ್ಯ ಅಂತಂದ್ರೆ ಮೋಕ್ಷನೂ ಕಷ್ಟ ಸಾಧ್ಯ, ಅದರ ಫಲನೂ ಕಷ್ಟ ಸಾಧ್ಯ ಆಗ್ತದೆ. ಇದು ಯಾರು ಸುಲಭ ಮಾಡ್ಕೋತೀರಿ ಅವ್ರಿಗೆ ಮೋಕ್ಷನೂ ಸುಲಭ ಆಗ್ತದೆ. ಯಾರಿಗೆ ಒಬ್ಬರಿಗೆ ಚಾ ಕುಡೀರಿ ಅನ್ನೋಣ, ಚಾ ಕುಡಿಯೋದು ಇಲ್ರಿ ನಾ ಚಾ ಕುಡಿಯಲ್ರಿ, ಚಾ ಕುಡಿಯಲ್ಲ ಅಂತ. ನಿಮ್ಮಂಗೆ ನಾವು ಯಾವಾಗ ಆಗ್ಬೇಕ್ರಿ? ಚಾ ಇಲ್ಲಂದ್ರೆ ನಡೆಯಂಗಿಲ್ಲ ನಮಗ, ತಲೆನೇ ನೋಯ್ತದ, ಚಾ ಕುಡಿದ್ರೆ ಮನಸ್ಸು ಸಮಾಧಾನ ಇರ್ತದ.
ಚಾ ಕುಡಿದ್ರೆ ಮನಸ್ಸು ಸಮಾಧಾನ ಇರ್ತದ. ಮತ್ತು ಚಾ ಬಿಟ್ಟು ನಿಮ್ಮಂಗ ನಾವು ಯಾವಾಗ ಆಗ್ಬೇಕ್ರಿ ಅಂತ ಒಬ್ಬರ ಅಂದ್ರ. ಅವ್ರೇನ್ ಹೇಳಿದ್ರತ್ತ, ನಮ್ಮಂಗ ನೀವು ಈ ಕ್ಷಣನೇ ಆಗ್ಬಹುದು. ಚಾ ಬಿಡೋದಕ್ಕೆ ಎಷ್ಟೊತ್ತು ಬೇಕ್ರಿ? ಇದೇ ಕ್ಷಣನೇ ಚಾ ಬಿಡ್ಬೋದು, ಬಿಟ್ಟು ನಮ್ಮಂಗ ಆಗ್ಬೋದು. ಅದೇನು ದೊಡ್ಡ ವಿಷಯ? ಅದಕ್ಕೇನು ಸಾಧನೆ ಮಾಡ್ಬೇಕೇನು? ಚಾ ಕುಡಿಯೋದಕ್ಕೊಂದು 12 ವರ್ಷದ ಸಾಧನೆ ಬೇಕಾ? ಚಾ ಕುಡಿಯೋದು ಬಿಡೋದಕ್ಕ? ಮತ್ತೆ ರಾಗದ್ವೇಷ ಬಿಡೋದಕ್ಕೇನು ಇದಕ್ಕೇನು ಸಾಧನೆ ಬೇಕಾ? ನಾನು ಯಾರ ಮೇಲೆ ಆಕರ್ಷಣೆ ಇಟ್ಕೊಂಡದ್ದಕ್ಕೆ ನನಗೆ ಜೀವನ ಕಷ್ಟ ಆಗ್ಲಕತ್ತದ, ಮತ್ತು ಯಾರ ಮೇಲೆ ನಾನು ದ್ವೇಷ ಇಟ್ಕೊಂಡದಕ್ಕೆ ನನ್ನ ಜೀವನ ಕಷ್ಟ ಆಗ್ಲಕತ್ತದ. ಇವೆರಡನ್ನ ನಾನು ತಿಳ್ಕೊಂಡು ಅವೆರಡನ್ನ ತ್ಯಾಗ ಮಾಡಿಬಿಟ್ರೆ ಎಲ್ಲಿ ತನಕ ಬ್ರೆಡ್ ನಿಮ್ಮ ಕೈಯಾಗಿ ಹಿಡ್ಕೊಂಡು ಓಡ್ತಿರ್ತೀರಿ ಅಲ್ಲಿ ತನಕ ಕರ್ಮದ ನಾಯಿ ಬೆನ್ನ ಹತ್ಬಿಟ್ಟಿರ್ತದೆ. ಯಾವಾಗ ನಿಮ್ಮ ಕೈಯಿಂದ ಬ್ರೆಡ್ ಬಿಸಾಕ್ತಿರಿ ಅದು ಏನ್ ಮಾಡ್ತದ? ಅದಕ್ಕೆ ಏನ್ ಸಿಗ್ಬೇಕು ಅದು ಸಿಗ್ತದ, ಅದು ಹಿಂದಕ್ಕೆ ಹೋಗ್ಬಿಡ್ತದೆ. ನಿಮ್ ಕೈಯಾಗೆ ಬ್ರೆಡ್ ಇಲ್ಲ ಅಂತಂದ್ರೆ ನಾಯಿ ಯಾಕೆ ಬಂದು ಬೆನ್ನ ಹತ್ತದ್ರಿ? ಅದಕ್ಕೇನು ಬೇರೆ ಕೆಲಸ ಇಲ್ಲೇನೋ ಅದಕ್ಕೆ? ನಿಮ್ಮ ಕೈಯಾಗ ಬ್ರೆಡ್ ಆದಂತೆ ನಾಯಿ ಬೆನ್ನ ಹತ್ತದ. ಬಲೆ ಕಷ್ಟ. ಒಂದ್ ಕಾಲಕ್ಕೆ ಸಣ್ಣ ಹುಡುಗರಿದ್ದಾಗ ಮನ್ಯಾಗ ಏನ್ ಮಾಡ್ಬಿಡ್ತಿದ್ರು, ಹೋಗ್ ಬ್ರೆಡ್ ತಗೊಂಡ್ ಬಾ, ನೀ ಬರೋ ತನಕ ಚಾ ಮಾಡ್ತೀವಿ ಅಂತೇಳಿ ಬ್ರೆಡ್ ತರಲ ಕಳಿಸ್ತಿದ್ರು. ಅವ್ ಸಣ್ಣ ಹುಡುಗರು 8 ಆಣೆ 1 ರೂಪಾಯಿ ತಗೊಂಡೋಗಿ 5 ಪೈಸೆ 10 ಪೈಸೆಗೆ ಒಂದೊಂದು ಬ್ರೆಡ್ ಏನೋ ಇರ್ತಿದ್ದು, ಒಂದು 4-5 ಬನ್ನುಗಳು ಹಿಡ್ಕೊಂಡು ಬರ್ತಿದ್ವು. ಹಿಡ್ಕೊಂಡು ಬರೋ ನಾಯಿ ಬೆನ್ನ ಹತ್ತಿ ಬರ್ತಿತ್ತು. ಅದಕ್ಕೆ ಅವ್ರು ಹಿರಿಯರು ಹೇಳ್ತಿದ್ರು, ನಾಯಿಗಳು ಏನಾರ ಬೆನ್ನ ಹತ್ತಿದ್ರೆ ಆ ಬ್ರೆಡ್ ಬಿಸಾಕಿ ಬಿಡ್ಬೇಕು, ನಾಯಿ ನಿಮ್ ಬೆನ್ನ ಹತ್ತದ್ ಬಿಟ್ಬಿಡ್ತದ. ಯಾವಾಗ ನೀವು ಬ್ರೆಡ್ ಹಂಗೆ ಹಿಡ್ಕೊಂಡು ಬಿಡ್ಲಾರ್ದಂಗೆ ಇದ್ರಿ, ನಾಯಿ ಬ್ರೆಡ್ನು ತಿತ್ತದ, ನಿಮಗೆ ಕಚ್ತದ. ಅರ್ಥ ಆಗಿರ್ಬೇಕನ್ನಿಸ್ತು. ಮತ್ತ ಅದು ಬೇಕಂದ್ರೆ ಇದು ಬಿಡ್ಬೇಕು ನೋಡ್ರಿ, ಅದು ಬೇಕಂದ್ರೆ ಇದು ಬಿಡ್ಬೇಕು. ರಾಗದ್ವೇಷ ಬಿಟ್ಟು ಇರ್ಲಕ್ ಸಾಧ್ಯ ಆದ ಇಲ್ಲ? ಸಾಧ್ಯ ಆದ, ಆದ್ರೆ ಮನಸ್ಸಿಲ್ಲ ನಿಮಗೆ ಸಂಕಲ್ಪ ಮಾಡ್ಲಕ್, ಬಿಡ್ಬೇಕನ್ನೋದು ಇಲ್ಲ. ಅದಕ್ಕೆ ಸಮಸ್ಯೆ. ರಾಗದ್ವೇಷ ಬಿಡ್ಬೇಕಂತ ಮನಸ್ಸಿಲ್ಲ, ಇಚ್ಛೆ ಇಲ್ಲ. ರಾಗ ಕಾಯ್ಕೊಂಡು ಹೋಗ್ಬೇಕು, ದ್ವೇಷ ಕಾಯ್ಕೊಂಡು ಹೋಗ್ಬೇಕು. ಮೆಣಸಿನಕಾಯಿ ಬಜ್ಜಿ ತಿನ್ನಬೇಕು, ಪಟ್ಟಿ ತಣ್ಣಗಿರಬೇಕು ಅಂದ್ರೆ ಹೆಂಗಾಗ್ತದ? ಮೆಣಸಿನಕಾಯಿ ಬಜ್ಜಿ ತಿನ್ನಬೇಕು, ಪಟ್ಟಿನೂ ತಣ್ಣಗಿರ್ಬೇಕು. ಕರ್ದು ಪೂರಿ ಅಂತ ಇಂಥವು ತಿನ್ನಬೇಕು, ದೋಸೆ ಪೂರಿ ಕೆಮ್ಮಾಗಬಾರ್ದು ಅಂದ್ರೆ ಹೆಂಗಾಗ್ತದೆ? ವ್ಯಾಪಾರ ಮಂಗ್ಯಂದು ಮಾಡಬೇಕು, ಮಾರುತಿಗತ್ಲೆ ಮರ್ಯಾದೆ ಬೇಕಂದ್ರೆ ಹೆಂಗ್ ಸಿಗ್ತದ್ರಿ? ಮಾರುತಿ ವ್ಯವಹಾರ ಮಾಡಿದ್ರೆ ಮಾರುತಿ ಮರ್ಯಾದೆ, ಮಂಗ್ಯನ್ ವ್ಯಾಪಾರ ಮಾಡಿದ್ರೆ ಮಂಗ್ಯನ್ ಮರ್ಯಾದೆ. ಹೆಂಗ್ ಮಾಡ್ತೀರಿ? ಮಾರುತಿಯಾಗಿ ದೇವರಾಗಿ ದೇವ್ರಂಗಿರ್ಬೇಕಂತಿರೋ, ಮಂಗ್ಯನ್ ವ್ಯಾಪಾರ ಮಾಡಿದ್ರೆ ಬಡಗಿಕೊಂಡು ಹೊಡಿತಾರೆ. ರಾಗದ್ವೇಷ ಬಿಟ್ಟ ಮಾರುತಿ, ರಾಗದ್ವೇಷ ಇಟ್ಕೊಂಡು ಮಂಗ. ಇದ್ರ ಮರ್ಯಾದೆ ಇದಕ್ಕೆ, ಅದ್ರ ಮರ್ಯಾದೆ ಅದಕ್ಕೆ. ಒಂದು ವಯಸ್ಸು ಇರ್ತದ, ಅದು ಒಂದು ವಯಸ್ಸು ಇರೋ ತನಕ ಮೇಂಟೈನ್ ಮಾಡ್ಬೇಕಾಗಿರುತ್ತೆ. 40, 50, 60 ಆ ವಯಸ್ಸಾದ್ಮೇಲೆ ನಮ್ಮ ಪಾಡಿಗೆ ನಾವಿಟ್ಬಿಡೋದು. ಯಾರು ಏನ್ ಯಾಕಾಗಲ್ದಕ್ಕೆ ನಮ್ಗೆ ಏನ್ ಮಾಡೋದು? ಅದು ಏನ್ ಸಂಬಂಧ ಇಲ್ಲ. ಇದಿಟ್ಟು ಉಸಿರು ಬಂದಾಯ್ತಂತಂದ್ರ ಯಾರೂ ಸಂಬಂಧ ಇಲ್ಲ, ಯಾರ್ಯಾರು ಸಂಬಂಧ ಇಲ್ಲ, ಏನೇನೂ ಸಂಬಂಧ ಇಲ್ಲ. ನಮ್ಮ ಸಂಬಂಧ ಇರೋದೇ ಆತ್ಮೋನ್ನತಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟು ಉಳಿದದ್ದು ಏನಾರ ಮಾಡ್ಕೋರಿ, ಓರ ಕಡೆ ದಬ್ಬಿ ಬಿಡೋದ ಕಡೆ ಏನಾರ ಮಾಡ್ಕೋತ ಓರ ಕಡೆ. ಹೆಂಗ ಕಾಯ್ತಿರ್ತಾರೆ, ಹೆಂಗ ಮಾತಾಡ್ತಿರ್ತಾರೆ, ನಿಮ್ಗೇನ್ ಗೊತ್ತದ? ನಮ್ಮ ಮಗಳು ಮೊನ್ನೆ ಫೋನ್ ಮಾಡಿ ಹೇಳಕತ್ತಾಳ, ಆಯ್ತಪ್ಪಾಜಿ ಇಲ್ಲಿ ತನ ಎಲ್ಲ ಮಾಡ್ಕೊಂಡ್ ಬಂದಿರಿ, ಆಯ್ತು ಇನ್ನೇನಿಲ್ಲ, ಆರಾಮ್ ನಿಶ್ಚಿಂತೆ ಆಗಿರ್ರಿ, ನಾವೆಲ್ಲ ಟೇಕ್ ಓವರ್ ಮಾಡ್ತೀವಿ, ಸಂದೇಶ ನಾವು ಇಬ್ರು, ನೀವು ಹ್ಯಾಂಡ್ ಓವರ್ ಮಾಡಿ ಸುಮ್ಮ
ತಣ್ಣಗೆ ಇದ್ದು ಬಿಡ್ರಿ, ಆರಾಮ್ ಇದ್ದು ಬಿಡ್ರಿ ಅಂತ ಅಂದ್ರು. ಈಗ ಆಕಿಗೆ ಆ ಮಾತಿಗೆ ಉತ್ತರ ಕೊಟ್ರ ಅದು ಪ್ರೆಗ್ನೆಂಟ್ ಇದ್ದಾಗ ಏನಾರ ಎದುರು ಮಾತಾಡಿದ್ರ ಏನಾಗ್ತದಂತ BP ಅವು ಎತ್ತವ. ಏನು ಜಾಸ್ತಿ ಆಕಿ ಸಂಗಟ ಸ್ಟ್ರಾಂಗ್ ಮಾತಾಡ್ಬೇಡ್ರಿ, ಆಕಿ ಏನಂತಾಳ ಅನಿಸ್ಕೊಂಡು ಸುಮ್ ಕುಂದ್ರಿ. ರಾಗದ್ವೇಷ ಬಿಡುವತ್ ನಿಮ್ಗೆ ಹೇಳ್ತೇನೆ ಖರೆ. ಈಗ ರಾಗದ್ವೇಷ ಬಿಡೋದಂತಂದ್ರೆ ನಾನು ಬಿಡ್ಬೇಕಲ್ಲ. ಈಗ ನನ್ನ ಮಾತು ನಿಮಗೆ ಪರಿಣಾಮ ಆಗ್ಬೇಕಾದ್ರೆ ಇಲ್ಲಿನೂ ಅವು ನನ್ನ ಬಳಿ ಕೆಲಸ ಆಗ್ಬೇಕಲ್ಲ ಬರ. ಈಗ ಹ್ಯಾಂಡ್ ಓವರ್ ಟೇಕ್ ಓವರ್ ಅನ್ನೋ ಶಬ್ದಗಳು ಮಾತಾಡ್ತಾರ ಇವರು. ಈಗ ಡೆಲಿವರಿಗೆ ಬಂದ್ರಂತಂದ್ರ ಈಗ ಹ್ಯಾಂಡ್ ಓವರ್ ಟೇಕ್ ಓವರ್ ಮಾಡಿದವ್ರು ಹೆಂಗಿರ್ತಾರ ಗೊತ್ತದ ಹೆಂಗಿರ್ತಾರ? ಒಂದು ರೂಮ್ ಕೊಟ್ಟಿರ್ತಾರ ಅವರಿಗೆ, ಆ ರೂಮ್ನಾಗ ಅವ್ರು ಇರ್ತಾರ, ಅವ್ರಿಗೆ 2 ಹೊತ್ತು ಊಟಕ್ಕೆ ಕೊಡ್ತಾರ, ಅವ್ರಿಗೆ ಏನ್ ಬೇಕು ಅದೇನ್ ನ್ಯೂಸ್ ಪೇಪರ್ ಇಂತ ತಾವರೇ ಹೋಗಿ ತಂದ್ಕೋತಾರ. ಎಲ್ಲ ಇವ್ರೇ ಒಂದಿಷ್ಟು ಬುಕ್ಸು ಗಿಕ್ಸು ಇಟ್ಕೊಂಡು ಓದ್ಕೋತ್ ಕುಂದಿರ್ತಾರ. ಮನಿ ವಿಷಯದೊಳಗ ಏನೇನು ತಲೆ ಹಾಕ್ಲಾರ್ದಂಗ ಯಾವುದು ಜವಾಬ್ದಾರಿಗಳು ತಮ್ಮ ಮ್ಯಾಲ ಇರ್ಲಾರ್ದಂಗ ಇದ್ದವ್ರಿಗೆ ಅದು ಹ್ಯಾಂಡ್ ಓವರ್ ಟೇಕ್ ಓವರ್ ಸುದ್ದಿ ಮಾತಾಡ್ತಾರ. ಹೌದಿಲ್ಲ? ಈಗ ಅದ ಏನಂಗ ಪರಿಸ್ಥಿತಿ ನಮ್ದು ಹ್ಯಾಂಡ್ ಓವರ್ ಟೇಕ್ ಓವರ್ ಅನ್ನೋದು. ಇದನ್ನ ಆಕಿ ಪ್ರೆಗ್ನೆಂಟ್ ಡೆಲಿವರಿಗೆ ಬರ್ಬೇಕು. ಹೌದಿಲ್ಲ? ಡೆಲಿವರಿ ಖರ್ಚು, ಡೆಲಿವರಿ ಪ್ರೋಸೆಸ್ಗಳು ಅವು ಅಲ್ಲಿ 2 ಸಮಸ್ಯೆ. ಒಂದು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಸಮಸ್ಯೆ, ಒಂದು ಈಕೆ ಡೆಲಿವರಿ ಸಮಸ್ಯೆ. 2 ಡಾಕ್ಟರ್ಗಳು, ಲೇಡಿ ಸ್ಪೆಷಲಿಸ್ಟ್, ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅಲ್ಲಿ ಏನ್ ಸಮಸ್ಯೆ, ಇಲ್ಲೇನ್ ಸಮಸ್ಯೆ, ಈಶ್ವರನ ಕೃಪೆ ಯಾವ ರೀತಿ ಇರ್ತದೋ ಎಲ್ಲದಕ್ಕೂ ನಾವು ತಯಾರಾಗಿ ನಿಂದಿರ್ಬೇಕು. ಈಗ ಹ್ಯಾಂಡ್ ಓವರ್ ಟೇಕ್ ಓವರ್ ಅಂತೇಳಕ್ಕೆ ಇದ್ ಬಿಡು ಅಪ್ಪಾಜಿ, ಯಾವ್ದು ತಲೆ ಕೆಡಿಸ್ಕೋಬೇಡ, ಮುಂದಿಂದೆಲ್ಲ ನಾವು ಮಾಡ್ತೀವಿ ಅಂತ ಅನ್ನೋರು ಮಾತು ಕೇಳಕ್ಕೆ ನಾವು ಸುಮ್ಮಿರ್ಲಕ್ಕತ್ತದ. ಈಗ ಜವಾಬ್ದಾರಿ ಆದ ಇಲ್ಲ ತಲೆ ಮೇಲೆ. ಹೆಂಗ ಮತ್ತ ಏನ್ ಹ್ಯಾಂಡ್ ಓವರ್ ಮಾಡ್ತಾರ, ಏನ್ ಟೇಕ್ ಓವರ್ ಮಾಡ್ತಾರ? ಎದ್ಬಿಡು, ಆರಾಮ್ ಎದ್ಬಿಡು ಇಂಥವ್ ಮಾತಾಡ್ತಾವ ಹುಡುಗರು. ಅವ್ರ ಮಾತು ಕೇಳಕ್ಕೆ ಆಯ್ತು ಎಲ್ಲ ಹ್ಯಾಂಡ್ ಓವರ್ ಟೇಕ್ ಓವರ್ ಆಗ್ಯದ, ನನ್ನ ಇರ್ತೀನಿ ಅಂತಂದ್ರ ಏನೇನೋ ಮಾಡ್ತಾ ಇರ್ತಿರ್ತಾರ. ಮಾತಾಡ್ಲಿ ಹೊಡ್ರಿ ಗಾಡಿ ಅನ್ಬೇಕು. ಕಾಳಜಿ ಏನಕ್ಕೆ ಇರ್ಲಕ್ಕ ಉಪಯೋಗ ಇರ್ಲಾರ ಮಾತಾವ್, ಉಪಯೋಗ ಇರ್ಲಾರ. ಈಗ ಏನ್ ಹೊತ್ತವಂಡ್ರೆ ಮುಂಜಾನೆ ಏನ್ ಸಮಸ್ಯೆ ಆದಪ್ಪ, ಇದಕ್ಕ ನಾವು ಏನ್ ಮಾಡ್ಬೇಕು ಅಂತೇಳಿ ಅದ್ರ ಬಗ್ಗೆ ನಮ್ಮಲ್ಲಿ ಜವಾಬ್ದಾರಿ ಇರೋ ತನಕ ಅದರದೆಲ್ಲ ನಮ್ಮ ಕೊಳ್ಳಿಗೆ ಇರ್ತದೆ. ಆ ಮನೆಯವ್ರು ಯಾರು ಏನ್ ತಪ್ಪು ಮಾಡಿದ್ರು ಅದೆಲ್ಲ ಓಟು ನಾನೇ ಸಫರ್ ಆಗ್ಬೇಕು, ನನಗೆ ಸಮಸ್ಯೆ ಇರ್ತದ. ನನಗೆ ಕುತ್ತಿಗೆ ಬರ್ತದೆ. ಯಾರು ಏನ್ ಮಾಡಿದ್ರೆ ನನ್ನ ಕುತ್ತಿಗೆ ಬರ್ತಿರ್ತದೆ. ನನಗೆ ಹೇಳಾರ್ದೆ ನೀ ಮಾಡಿದಿ, ಸಂಬಂಧ ಇಲ್ಲ, ನಡೆ ಆ ಕಡೆ ಹೇಳಕ್ಕೆ ಯಾರಿಗೆ ದಬ್ಬಲಕ್ ಬರ್ತದೆ ಹೇಳ್ರಿ? ಎಲ್ಲರೂ ನನ್ನ ಭಾಗನೇ ಆಗಿ ಕೂತಿರ್ತಾರ. ಅಲ್ಲಿ ಏನ್ ಸಮಸ್ಯೆ ಆದ್ರೂ ಎಲ್ಲ ನಮ್ದೇ ಇರ್ತದೆ. ಇಲ್ಲಿ ಏನದಂದ್ರ ಜವಾಬ್ದಾರಿ ಇರುವ ತನಕ ಇಷ್ಟು ತಿಳ್ಕೋರಿ. ಒಂದು ಜವಾಬ್ದಾರಿ 55 ವರ್ಷ 60 ವರ್ಷ ಇದೇನಿರ್ತದ ಅಲ್ಲಿ ತನಕ ಇದೀಟ ನಿಮ್ಮದು ಏನು ಮಾಡಿರಿ ಅದೀಟ ಆದ್ಮೇಲೆ ಮುಂದೆ ಮೊಮ್ಮಕ್ಕಳಿಗೆ ತಂದು ಕೊಳ್ಳಿಗೆ ಹಾಕ್ತಾರಲ್ಲ, ಅವಾಗ ನಿಮ್ಮದು ಹ್ಯಾಂಡ್ ಓವರ್ ಟೇಕ್ ಓವರ್ ವರ್ಕ್ ಮಾಡ್ಬೋದು. ನಮ್ಗೆ ಎತ್ಕೊಳಕ್ ಆಗ್ತಿತ್ತು ಇಷ್ಟಪಟ್ಟು ಅಂತಂದ್ರ ಇಷ್ಟಪಟ್ಟು ಎತ್ಕೋರಿ ಸಾಕ್ರಿ, ಏನಾರೇ ಮಾಡ್ರಿ. ನಿಮಗದು ಎತ್ಕೊಳಕ್ ಆಗಂಗಿಲ್ಲ, ಅವೆಲ್ಲ ನಮಗ್ ಮಾಡ್ಲಕ್ ಆಗಂಗಿಲ್ಲ. ಇಷ್ಟು ವರ್ಷ ಮಾಡಿಕೆ ಮತ್ತೆ ಇದೇನು ಹೊಸದ ಮಕ್ಕಳಿಗೆ ಎತ್ಕೊಳ್ಳೋದು ಮುಗಿದು ಈಗ ಮೊಮ್ಮಕ್ಕಳಿಗೆ ಎತ್ಕೊ ಅಂತಾರೆ, ನಾಳೆಗೆ ಮರಿ ಮೊಮ್ಮಕ್ಕಳಿಗೆ ಎತ್ಕೊ ಅಂತಾರೆ. ನಮ್ಮ ಆಧ್ಯಾತ್ಮ ಸಾಧನೆಗೆ ಇದು ಅಡ್ಡಿ ಆಗ್ತದ ಅಂತಂದ್ರೆ ಅದನ್ನ ಬಿಟ್ಟು ಬಿಡೋದು. ಮೊಮ್ಮಕ್ಕಳ ಕಾಳಜಿ ನಮಗೆ ಎದಕ್ ಬೇಕ್ರಿ? ಹಡದವ್ರು ಏನಕ್ಕೆ ಮಾಡಲಕ್ಕ? ಏನಕ್ಕೆ ಮಾಡಲಕ್ಕ? ಹಡದಕ್ಕೆ ಅವು ಕ್ರ್ಯಾಡಲ್ ಹೌಸ್ ಅಂತ ಇರ್ತಾವ, ಅಲ್ಲಾರೆ ಹಾಕಲಕ್ಕ, ಮನ್ಯಾಗ ಹಾಳಿಟ್ಟಾರೆ ಹಾಲು ಕುಡ್ಸಲ್ರಕ್ಕ, ಕೆಲಸ ಮಾಡಿಲ್ಲ ಕರ್ಕೊಂಡಾರೆ ಹೋಗಲ್ರಕ್ಕ, ಅವ್ರಿಗೆ ಏನಕ್ಕೆ ಮಾಡಲ್ರಕ್ಕ? ನಮ್ಗೆ ಯಾಕೆ ಅದ್ರದ್ದು ಕೊಡ್ವಿ? ಹಡದವ್ರ ಬಲ ಅವ್ರ ಜವಾಬ್ದಾರಿ ಅವ್ರಿಗಿದ್ದೇ ಇರ್ತದೆ. ಏನಾರೇ ಮಾಡಲ್ರಕ್ಕ.
ಇಂಥ ಏನ್ ಮಾಡ್ತೀವಿ ಅಂದ್ರೆ ಬೇಕಿದ್ರೆ ಇಟ್ಕೋಬೇಕು, ಬ್ಯಾಡ್ ಅಂದ್ರೆ ಬಿಟ್ಬಿಡ್ಬೇಕು. ಅವಾಗ ಹ್ಯಾಂಡ್ ಓವರ್ ಟೇಕ್ ಓವರ್ ವಿಷಯ ಬರ್ತವೆ. ಮೊಮ್ಮಕ್ಕಳು ಸಾಕೋದು ನಮ್ಮ ಜಿಮ್ಮೆದಾರಿ ಅಲ್ಲ, ಅವ್ರು ಹಡ್ದವ್ರ ಜಿಮ್ಮೆದಾರಿ ಅದು. ನಿಮ್ ಜಿಮ್ಮೆದಾರಿ ಏನ್ರಿ ನಿಮ್ಮ ಮೊಮ್ಮಕ್ಕಳು ಸಾಕೋದು? ಯಾರು ಹೇಳಿ ನಿಮ್ಗೆ ಮೊಮ್ಮಕ್ಕಳು ಸಾಕೋದಕ್ಕೆ? ಏನಾರ ಮಾಡ್ಕೊಳ್ಳೋದ್ರಕ್ಕ ಅವ್ರು ದುಡ್ದು ಯಾಕೆ ಬೆಳ್ತಾರಕ್ಕ, ಮುಸುರಿ ಯಾಕೆ ಸಿಕ್ಕಲ್ರಕ್ಕ, ಕುತ್ತಿಗೆ ಇಟ್ಕೊಳ್ರಕ್ಕ, ನಮ್ಗೇನ್ ಮಾಡೋದದ? ನಮ್ಮ ಜವಾಬ್ದಾರಿ ಮುಗಿತು. ನಾವು ಸಂಸಾರ ಏನ್ ಮಾಡಿವಿ ಅದರಲ್ಲಿಂತ ಮುಂದೆ ಏನಾಯ್ತು ಅಷ್ಟು ಮಾಡಿದ್ವಿ ಅಷ್ಟೇ. ಅವ್ರದ್ದು ಏನಾರ ಅವಶ್ಯಕತೆ ಇತ್ತು, ರಿಕ್ವೆಸ್ಟ್ ಮೇಲೆ ಬಂದು ನನ್ನ ಮಗುವಿಗೆ ನಮಗೆ ನೋಡಕ್ಕಾಗಲ್ಲ, ಬಿಜಿ ಇದೀವಿ, ಒಂದ್ ಸ್ವಲ್ಪ ದೊಡ್ಡವಾಗತ್ತಾನ, ನೀವು ನೋಡ್ಕೋರಿ, ಏನಾರ ಒಂದ್ ಸಹಾಯ ಅದು ನಿಮ್ ಕೈಲೇ ಆದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಆಗಂಗಿಲ್ಲ ಅಂತೇಳಿ ನಿಮ್ ಸಾಧನೆ ಒಳಗೆ ನೀವು ಮುಳುಗಬೇಕು. ಅದನ್ನ ಬಿಟ್ಟಿಕೆ ಊರೇ ಎಲ್ಲ ಒಟ್ಟು ಕೊಳ್ಳಿಗೆ ಹಾಕೊಂಡು ರಾಗ ದ್ವೇಷಗಳಲ್ಲಿ ಬುದ್ಧಿ ಆಡ್ಕೊಂಡು ಎದಕ್ ಬೇಕ್ರಿ ಇವೆಲ್ಲ? ನಾವು ಮಾಡ್ಕೊಂಡು ಗಾಯಗಳು ಇವೆಲ್ಲ. ಅದಕ್ಕೆ ನಿವೃತ್ತಿ ಕಲೆ, ರಿಟೈರ್ ಆಗೋದ್ ಕಲೀರಿ. ಬಿಡ್ರಿ ಸಾಕ್, ಜವಾಬ್ದಾರಿ ಮುಗೀತು, ಆಯ್ತು ಏನಾರು ಮಾಡ್ಕೊ ಹೋರ ಕಡೆ ಅಂತ ಹೇಳಿ ಇದಕ್ಕೇನಂತಾರ ವಾನಪ್ರಸ್ಥಾಶ್ರಮ ಅಂತಾರೆ ಇದಕ್ಕೆ ಹಿಂದೂ ಧರ್ಮದಾಗ. ಮುಂದೆ ಪ್ರತಿಷ್ಠಾ ಕಲೆ ಅವೆಲ್ಲ ಸಂಜೆಗೆ ಹೇಳೋಣ, ಉಳಿದ 5 ಕಲೆಗಳ ನಾಳೆಗಳ. ನಿವೃತ್ತಿ ಆಗೋದು ಕಲೀರಿ ಮೊದಲ, ಡಿಟ್ಯಾಚ್ ಆಗೋದು ಕಲೀರಿ, ರಿಟೈರ್ ಆಗೋದು ಕಲೀರಿ. ಸಾಕು, ಯಾಕೆ ಇದು ಹಿಡ್ಕೊಂಡು ಗುದ್ದಾಡ್ತೀರಿ? ಬಿಡ್ರಿ ಸಾಕು. ಎಲ್ಲಿ ತನ ನೀವು ಹಾಡಿದ ಮಕ್ಕಳದು ಅವ್ರದ್ದು ಒಂದು ವಿದ್ಯೆ, ಅವ್ರ ನೌಕರಿ, ಅವ್ರ ಮದುವೆ, ಫಸ್ಟ್ ಇಂದು ಒಂದು ಕೂಸಿಂದು ಡೆಲಿವರಿ, ಅವ್ರದ್ದೊಂದು ಏನದ ಅದೀಟ್ ಜವಾಬ್ದಾರಿ ಮಾಡಿದ್ಮೇಲೆ ಮುಂದೆ 2ನೇ ಕೂಸನ್ನು ಹಡಿಲಕ್ಕೆ ಇಲ್ಲಿಗೆ ಬರ್ತೀವಿ ಅಂದ್ರೆ ನಮ್ಗೆ ಬೇಕಿದ್ರೆ ಮಾಡ್ಕೋಬಹುದು, ಬ್ಯಾಡ್ ಅಂದ್ರೆ ಅವ್ರು ಏನಾರೇ ಮಾಡ್ಕೊಳ್ಳೋದಕ್ಕೆ. ದಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲಿ ತನ ನಿಮ್ ಜಿಮ್ಮೆದಾರಿ ಫಾಲೋ ಮಾಡ್ಕೊತ ಹೋಗಿ ಒದ್ದಾಡ್ತೀರಿ? ಏನೋ ಹೇಳ್ಬೇಕನ್ನಿಸ್ತು ಹೇಳ್ದೆ, ಏನಾರ ತಪ್ಪು ಕೆಟ್ಟ ಅನಿಸ್ತಿದ್ರೆ ಕ್ಷಮಿಸಬೇಕು. ನಿಮಗಿದ್ದ ಅನುಭವ, ನಿಮಗಿದ್ದ ಪರಿಸ್ಥಿತಿಯ ಕಷ್ಟ ನೋವುಗಳು ನಮಗಿರಂಗಿಲ್ಲ. ಯಾಕಂದ್ರೆ ಇನ್ನ ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮ ಸಂಸಾರ ಇನ್ನು ಮುಂದೆ ಗೊತ್ತಾಗ್ತದೆ ಏನಂತ. ಮೊಮ್ಮಕ್ಕಳ ಸುದ್ದಿ ಮಾತಾಡ್ಬೇಕಾದ್ರೆ ಮೊಮ್ಮಕ್ಕಳಿದ್ದವನಿಗೆ ಗೊತ್ತು, ಮೊಮ್ಮಕ್ಕಳಿಲ್ದವನಿಗೆ ಮೊಮ್ಮಕ್ಕಳ ಸುದ್ದಿ ಮಾತಾಡ್ಲಿಕ್ಕ ಹೆಂಗ್ ಗೊತ್ತು? ಅದು ಹಡ್ದಾಗ ಗೊತ್ತಾಗ್ತದೆ, ನಿನ್ ಮೊಮ್ಮಕ್ಕಳು ಹಡ್ದಾಗ ಗೊತ್ತಾಗ್ತದೆ ನಿನ್ ಮನೆಯವ್ರು ಏನಂತೇಳಿ. ಈಗ ಮೊಮ್ಮಕ್ಕಳಿಲ್ಲ, ಏನ್ ಬೇಕಾದ್ರೆ ಮಾತಾಡಂತಿರ್ತಾರೆ ನನಗೆ ಮನಾರ ಮಂದಿ. ಯಾರು ಮೊಮ್ಮಕ್ಕಳು ಕುಂಡಿ ತೊಳ್ಕೊತೀರಿ ಬರ್ರಿ ಆಧ್ಯಾತ್ಮಕ್ಕಂದ್ರ ಅದು ಹಡ್ದಾಗ ಗೊತ್ತಾಗ್ತದ. ಅದ್ರ ನಿನ್ ಮನೆ ಮೊಮ್ಮಕ್ಕಳಿಲ್ಲ, ನಿನಗಿನ್ನ ಅದ್ರದ್ದು ಏನಂತ ಗೊತ್ತಿಲ್ಲ, ಅನುಭವ ಇಲ್ಲದ ಮಾತಾಡ್ತೀನಿ ನೀನು ಅಂತಾರೆ. ಶಾಸ್ತ್ರೀಯವಾಗಿ ನಿವೃತ್ತಿ ಕಲೆ ಆಗ್ಬೇಕಾದ್ರೆ ನಿಮ್ ಜವಾಬ್ದಾರಿ ಮುಗಿದ ಮೇಲೆ ಇನ್ನೊಬ್ಬರ ಜವಾಬ್ದಾರಿನೂ ನಿಮ್ ತಲೆ ಮೇಲೆ ಹೊತ್ಕೊಂಡು ಮಾಡೋದು, ಅದು ನಿಮ್ ಕೈಲೇ ಆದ್ರೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಬಿಟ್ಟು ತನ್ನ ಕುಂದ್ರಬೇಕು. ದಟ್ ಈಸ್ ನಿವೃತ್ತಿ ಕಲೆ. ಅದು ನಿಮ್ಗೆ ಒಳ್ಳೆ ತೊಂದರೆ ಕೊಡ್ಲಕತ್ತಿತ್ತು, ಅದು ಸಾಧನೆ ಹೋಗಿ ಬಾಧನೆ ಆಲಕತ್ತಿತ್ತಂದ್ರೆ ಆ ಬಾಧನೆ ಪಡುವಂತ ಅವಶ್ಯಕತೆ ನಿಮ್ಗೆ ಇಲ್ಲವೇ ಇಲ್ಲ. ಅನಾವಶ್ಯಕವಾಗಿ ಬಾಧೆಯನ್ನು ಅನುಭವಿಸಿ ಗೋಳಾಡ್ತಿರ್ತೀರಿ. ಅದು ಮಾತ್ರ ಎಲ್ಲಾ ಕಾಲದೊಳಗೂ ಇದು ನಮಗೆ ಶಾಶ್ವತ ಸತ್ಯ. ಇದು ಮೊಮ್ಮಕ್ಕಳಾದ್ರೂ ಆಟೆ, ಮೊಮ್ಮಕ್ಕಳಿಲ್ಲ ಅಂದ್ರೂ ಇಷ್ಟೇ, ನಮ್ಮ ಶಾಸ್ತ್ರೀಯ ವಿಚಾರ. ಓಕೆ, ಯಾರಿಗೇನಾರ ಹೇಳ್ಬೇಕಾ ಇವತ್ತಿನ ಡೌಟು, ವಿಚಾರ, ಪ್ರಶ್ನೆ? ಏನ್ ಮಾತಾಡೋದ ಯಾರ್ದು? ಏನಿಲ್ಲ, ಮುಗಿಸಿ ತಾವೇ ಹೇಳಿರಿ. ಸಮಸ್ಯೆನು ನಿಮ್ದೇ, ಪರಿಹಾರನು ನಿಮ್ದೇ, ಇಲ್ಲ ನಿಮ್ದೇ. गाने वाले, नाचने वाले, ಬಜಾನೆ ವಾಲೆ 3 ಆಗ್ಬೇಕು. ಬಾರಿಸೋನು ತಾನೆ, ಕುಣಿಯೋನು ತಾನೆ, ಹಾಡೋನು ತಾನೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣ.
ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಓಕೆ, ಮುಂದೇನು ಮಾಡ್ತೀರಿ ಮಾಡ್ರಪ್ಪ. ಇಲ್ಲಿಯವರೆಗೆ ಬೆಳಗಿನ ಪಾಠದಲ್ಲಿ ಚನ್ನಬಸವಣ್ಣನವರ ವಚನವನ್ನ ನಮಗೆಲ್ಲ ವಿಶ್ಲೇಷಣೆಯನ್ನು ಮಾಡುತ್ತಾ, ಅವಿಚ್ಛೆ ಇರಬೇಕು, ಸಮರ್ಥನಾದ ಸದ್ಗುರುವಿನಲ್ಲಿ ಸ್ವಾನುಭವವನ್ನು ಮಾಡಿಕೊಂಡು ಸತತ ಪ್ರಯತ್ನದಿಂದ ಸಂಶಯ ನಿವಾರಣೆ ಮಾಡಿಕೊಳ್ಳಬೇಕು, ನಮಗಾದಂತಹ ಆನಂದ ಅನುಭವಗಳನ್ನು ಹಂಚಿಕೊಳ್ಳಬೇಕು, ಆಗ ನಮ್ಮೊಳಗಿನ ಅಮೃತತ್ವ ಉತ್ಪನ್ನ ಆಗ್ತದ ಅಂತಕ್ಕಂಥ ವಿಷಯವನ್ನ ನಮಗೆಲ್ಲ ಸುಂದರವಾಗಿ ತಿಳಿಸಿಕೊಟ್ಟು, ಮುಂದೆ ಸದ್ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಂದ ರಚಿತವಾದಂತಹ ಪ್ರವಚನದ ಸಾರವನ್ನ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಟ್ಟಿಕೊಟ್ಟಂತಹ ಒಂದು ಸಿದ್ಧಾಂತ ಶಿಖಾಮಣಿ ಗ್ರಂಥದೊಳಗೆ ಬರ್ತಕ್ಕಂಥ ಶಿವನ ಜೊತೆಗೆ ಪರಾಶಕ್ತಿ ಅಭೇದವಾದಂತಹ ಅಚಲವಾಗಿದ್ದಾಳೆ, ಶಿವ ಶಾಂತ ನಿಶ್ಚಲನಾಗಿದ್ದಾನೆ, ಅವನಲ್ಲಿ ಪರಿಣಾಮ ಆ ಶಕ್ತಿ ಪರಿಣಾಮ ಹೊಂದಿ ಹೊಸ ಅನೇಕ ಶಕ್ತಿಯಾಗಿ ಪರಿಣಾಮವಂತ ಅಂತಕ್ಕಂಥ ವಿಷಯವನ್ನು ನಮಗೆಲ್ಲ ಸುಂದರವಾಗಿ ತಿಳಿಸಿಕೊಟ್ಟಂತ ಸದ್ಗುರುವಿಗೆ ಅನಂತ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಿನ ಮಂಗಲಾಚರಣೆ ಫೋರಂನವರಿಂದ ನಡೆಸಿಕೊಡಬೇಕಂತ ಕೇಳಿ. ಎತ್ತುವಿನಾರುತಿ ಪರಮ ಜಗತ್ತು ಪಂಚಾಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಪರಶಿವ ಪಂಚಾಧ್ಯಾಯಗಳೆಂದು ದಯಿಸಿ ಪರಮತವನ್ನು ಜಯಿಸಿ ಉದಯಿಸಿ ಪರಿಪೂರ್ಣ ಬೆಳೆಸಿದ ಶಿವ ಮತವನ್ನು ನೆಲೆಗೊಳಿಸಿದ ಪೂಜ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತಿ ಸಮೂಹಕ್ಕೆ, ಲಿಂಗಾನಂದದಿ ಲಿಂಗದೊಳಡಗಿದ ಮಹಿಮಾಶೀಲರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಪಾವನ ಪರತರ ಜಂಗಮರಿಗೆ, ಗುರು ಸಾರ್ವಭೌಮರಾಗಿ, ಕವಿ ಶ್ರೀ ಹರೀಶ್ವರ ಹೃದಯ ಕಮಲದೊಳು ಸಲೆ ನೆಲೆಸಿರುವರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣು ಶರಣಾರ್ಥಿ.